ನಮಸ್ಕಾರ. ಇವತ್ತು ನಾನು ಹೇಳಲು ಹೊರಟಿರುವ ಕಥೆಯ ಹೆಸರು ಮನೆಯ ದೊಡ್ಡ ಮಗ. ಈ ಕಥೆಯ ನಾಯಕ ನಾನೇ. ನನ್ನ ಹೆಸರು ಆರ್ಯ. ನಾನು ಈ ಮನೆಯ ದೊಡ್ಡ ಮಗ. ಈ ಮನೆಗೆ ಬೇಕಾದ ಪ್ರತಿಯೊಂದು ಸಣ್ಣಪುಟ್ಟ ಜವಾಬ್ದಾರಿಯನ್ನು ನಾನೇ ಹೊತ್ತುಕೊಂಡಿದ್ದೆ. ತಂದೆ ತಾಯಿಯ ಆಸೆಗಳು, ಮನೆಯ ದುಬಾರಿ ಇಎಂಐ, ಅತ್ತೆ ಮಾವನ ದೈನಂದಿನ ಖರ್ಚು, ವಿದ್ಯುತ್ ಬಿಲ್, ನೀರಿನ ಬಿಲ್, ತಂದೆಯವರ ಶುಗರ್ ಬಿಪಿ ಮಾತ್ರೆಗಳು, ಹೀಗೆ ಪ್ರತಿಯೊಂದು ರೂಪಾಯಿಯ ಜವಾಬ್ದಾರಿಯೂ ನನ್ನ ಹೆಗಲ ಮೇಲೆಯೇ ಇತ್ತು. ನನ್ನ ಹೆಂಡತಿ ಸಾನಿಯಾ ಜೊತೆ ಸೇರಿ ಈ ಮನೆಯನ್ನು ಒಂದು ದೇವಾಲಯದಂತೆ ಜೋಪಾನ ಮಾಡಿದ್ದೆವು. ನಾವು ತಿನ್ನುವ ಊಟದಲ್ಲಿಯೂ ಉಳಿತಾಯ ಮಾಡುತ್ತಿದ್ದಿದ್ದು ಮುಂದೊಂದು ದಿನ ನಮ್ಮ ಪೋಷಕರಿಗೆ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ. ಆದರೆ ನಮ್ಮ ಈ ತ್ಯಾಗದ ಬೆಲೆ ಯಾರಿಗೂ ಅರ್ಥವಾಗಲಿಲ್ಲ. ನಾವು ಈ ಮನೆಯಲ್ಲಿ ಮಕ್ಕಳಾಗಿದ್ದೆವಾ ಅಥವಾ ಈ ಮನೆಯ ಖರ್ಚು ನೋಡಿಕೊಳ್ಳುವ ಎಟಿಎಂ ಮೆಷಿನ್ ಆಗಿದ್ದೆವಾ ಎಂಬ ಅನುಮಾನ ನನಗೆ ಕಾಡಲಾರಂಭಿಸಿತು. ಒಂದು ದಿನ ಅನಿರೀಕ್ಷಿತವಾಗಿ ವಿದೇಶದಲ್ಲಿ ಉನ್ನತ ವ್ಯಾಸಂಗದ ನೆಪದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ ನನ್ನ ತಮ್ಮ ಸೂರ್ಯ ಮನೆಗೆ ಬಂದ. ಅವನು ಬಂದಿದ್ದೇ ತಡ ಮನೆಯ ವಾತಾವರಣವೇ ಬದಲಾಗಿ ಹೋಯಿತು. ಅಮ್ಮನಿಗೆ ತನ್ನ ಕಿರಿಯ ಮಗನ ಬಗ್ಗೆ ಇದ್ದ ಅತಿಯಾದ ಮಮತೆ ನಾನು ಕಳೆದ 8 ವರ್ಷಗಳಿಂದ ಪಟ್ಟ ಕಷ್ಟವನ್ನು ಕ್ಷಣಮಾತ್ರದಲ್ಲಿ ಮರೆಸಿಬಿಟ್ಟಿತ್ತು. ನನ್ನ ದುಡಿಮೆಯಿಂದ ಸಿದ್ಧಪಡಿಸಿದ್ದ ಆ ಸುಂದರವಾದ ಮಾಸ್ಟರ್ ಬೆಡ್ರೂಮ್ ಮೇಲೆ ಸೂರ್ಯನ ಕಣ್ಣು ಬಿತ್ತು. ಅವನು ತನ್ನ ಗೆಳತಿಯನ್ನು ಕರೆತಂದು, ನನಗೊಂದು ಸ್ಟುಡಿಯೋ ಬೇಕು, ಅಣ್ಣನ ರೂಮ್ ನನಗೇ ಕೊಡಿ ಎಂದು ಹಠ ಹಿಡಿದ. ಅಪ್ಪ ಅಮ್ಮನು ಕೂಡ ದೊಡ್ಡವನಾದವನು ಕಿರಿಯವನಿಗೆ ದಾರಿ ಬಿಟ್ಟುಕೊಡಬೇಕು, ನೀವಿಬ್ಬರೂ ಸಣ್ಣ ರೂಮಿಗೆ ಶಿಫ್ಟ್ ಆಗಿ ಎಂದು ಆಜ್ಞಾಪಿಸಿದರು. ನಾನು ಮೌನವಾಗಿದ್ದೆ. ಆದರೆ ಆ ಮೌನದ ಹಿಂದೆ ಒಂದು ಬಿರುಗಾಳಿ ಎದ್ದಿತ್ತು. ಸಾನಿಯಾದ ಕಣ್ಣಲ್ಲಿ ನೀರು ಜಿನುಗಿತು. ನಾನು ಕೇಳಿದೆ, ಅಮ್ಮ, 8 ವರ್ಷಗಳಿಂದ ಈ ಮನೆಗೆ ಸುಣ್ಣ ಬಣ್ಣ ಹಚ್ಚಿದ್ದರಿಂದ ಹಿಡಿದು ಪ್ರತಿ ಬಿಲ್ ಕಟ್ಟುವವರೆಗೂ ನಾನೇ ಮಾಡಿದ್ದೇನೆ. ಇವತ್ತು ನನ್ನ ಮರ್ಯಾದೆಗಿಂತ ಸೂರ್ಯನ ಹಠ ಮುಖ್ಯವಾಯಿತಾ ಎಂದು. ಆದರೆ ಅವರು ನನ್ನ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಬದಲಾಗಿ, ನಿನಗೆ ಇಷ್ಟ ಇಲ್ಲದಿದ್ದರೆ ಮನೆ ಬಿಟ್ಟು ಹೋಗು ಎಂಬ ಕಠೋರವಾದ ಮಾತನ್ನು ಆಡಿದರು. ಅದೇ ಕ್ಷಣಕ್ಕೆ ನಾನು ನಿರ್ಧರಿಸಿದೆ, ನಾನು ಯಾರಿಗೂ ಹೊರೆಯಾಗಲು ಇಲ್ಲಿ ಇರಲಿಲ್ಲ. 8 ವರ್ಷಗಳ ಕಾಲ ನಾನು ಕಟ್ಟಿದ ಈ ಮನೆಯಲ್ಲಿ ಇಂದು ನನಗೆ ಜಾಗವಿಲ್ಲದಂತಾಗಿತ್ತು. ನಾವು ಆ ಮನೆಯಿಂದ ಹೊರಬರುವಾಗ ಅಮ್ಮನ ಕಣ್ಣಲ್ಲಿ ಕನಿಷ್ಠ ಪಕ್ಷ ಅಳು ಅಥವಾ ಕರುಣೆಯಿರಲಿಲ್ಲ. ಬದಲಾಗಿ ಸೂರ್ಯನಿಗೆ ಆ ರೂಮ್ ಸಿಗುತ್ತಲ್ಲ ಎಂಬ ಖುಷಿ ಮಾತ್ರ ಕಾಣುತ್ತಿತ್ತು. ಸಾನಿಯಾನ ಕೈ ಹಿಡಿದು ನಾನು ಮನೆಯಿಂದ ಹೊರನಡೆದೆ. ಕತ್ತಲೆ ಆವರಿಸಿತ್ತು, ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಅಸ್ಪಷ್ಟವಾದ ದೃಢತೆ ಇತ್ತು. ಇನ್ನು ಮುಂದೆ ಶುರುವಾಗುವುದು ನನ್ನ ಅಸಲಿ ಬದುಕು. ನನ್ನ ಸ್ವಾಭಿಮಾನದ ಕಥೆ ಈಗಷ್ಟೇ ಶುರುವಾಗುತ್ತಿರೋದು. ನಾನು ಮತ್ತು ಸಾನಿಯಾ ಆ ರಾತ್ರಿ ಒಂದು ಹಳೆಯ ಸಣ್ಣ ಬಾಡಿಗೆ ಮನೆಗೆ ಬಂದು ಸೇರಿದಾಗ ಅಲ್ಲಿನ ಗೋಡೆಗಳು ಬೋಳುಬೋಳಾಗಿದ್ದವು. ಒಂದು ಹಳೆಯ ಬಲ್ಬ್ ಮಿನುಗುತ್ತಿತ್ತು. ಅಷ್ಟು ವರ್ಷಗಳ ಕಾಲ ಐಷಾರಾಮಿ ಮನೆ, ಫರ್ನಿಚರ್ ನಡುವೆ ಇದ್ದ ನಮಗೆ ಈ 4 ಗೋಡೆಗಳು ಬಹಳ ವಿಚಿತ್ರವಾಗಿ ಕಂಡವು. ಸಾನಿಯಾ ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಮೌನವಾಗಿ ನೆಲದ ಮೇಲೆ ಕುಳಿತಿದ್ದಳು. ನಾನು ಬಾಲ್ಕನಿಯಲ್ಲಿ ನಿಂತು ಆ ರಾತ್ರಿಯ ನಗರದ ದೀಪಗಳನ್ನು ನೋಡುತ್ತಾ ಯೋಚಿಸಿದೆ. 8 ವರ್ಷಗಳ ಕಾಲ ನನ್ನ ಬೆವರು, ನನ್ನ ನಿದ್ರೆ, ನನ್ನ ಕನಸುಗಳನ್ನು ಸುರಿದು ಕಟ್ಟಿದ ಆ ಮನೆ ಇಂದು ನನ್ನ ಪಾಲಿಗೆ ಪರಕೀಯವಾಗಿ ಬಿಟ್ಟಿದೆ. ಅಲ್ಲೇ ಕುಳಿತು ಯೋಚಿಸುತ್ತಿದ್ದಾಗ ನಾನು ಅಂದು ಸೂರ್ಯನ ಹಠಕ್ಕೆ ಮಣಿಯದೆ. ಆ ಮನೆಯಲ್ಲಿ ಇದ್ದ ನನ್ನ ಕಚೇರಿಯ ಫೈಲ್ಗಳು ಮತ್ತು ನನ್ನ ವೈಯಕ್ತಿಕ ದಾಖಲೆಗಳನ್ನು ಮಾತ್ರ ತೆಗೆದುಕೊಂಡು ಬಂದಿದ್ದೆ. ಆದರೆ ಸೂರ್ಯನಿಗೆ ನಾನು ಅಲ್ಲಿ ಬಿಟ್ಟು ಬಂದ ಆ ಸಣ್ಣ ರಹಸ್ಯದ ಲಾಕರ್ ಬಗ್ಗೆ ತಿಳಿದಿರಲಿಲ್ಲ. ಅದು ನನ್ನ ಸ್ವಾಭಿಮಾನದ ಅಡಿಪಾಯವಾಗಿತ್ತು. ಅವರು ನನ್ನನ್ನು ಕೇವಲ ಎಟಿಎಂ ಮೆಷಿನ್ ಎಂದುಕೊಂಡಿದ್ದರು. ಆದರೆ ಅವರು ಅರಿಯದ ಸತ್ಯವೇನೆಂದರೆ, ಆ ಎಟಿಎಂ ಮೆಷಿನ್ ಅನ್ನು ನಿಯಂತ್ರಿಸುತ್ತಿದ್ದ ಪಾಸ್ವರ್ಡ್ ಇದ್ದಿದ್ದು ನನ್ನ ಬಳಿ ಮಾತ್ರ. ಮಾರನೇ ದಿನ ಬೆಳಿಗ್ಗೆ ಫೋನ್ ರಿಂಗಾಯಿತು. ಅದು ಸೂರ್ಯ. ನಾನು ಭಾವಿಸಿದೆ, ಬಹುಶಃ ಅಮ್ಮನಿಗೆ ಅಳುವಿನ ದನಿ ಕೇಳಿ ಅವರು ನನ್ನನ್ನು ಕರೆದಿದ್ದಾರೆಂದು. ಆದರೆ ಅಪ್ಪಿತಪ್ಪಿ ಕೂಡ ಅದು ಆಗಿರಲಿಲ್ಲ. ಸೂರ್ಯನ ಧ್ವನಿಯಲ್ಲಿ ಅದೇ ಹಠ, ಅದೇ ಅಹಂಕಾರ. ಅಣ್ಣ, ಆ ಮನೆಗೆ ಹಾಕಿದ್ದ ವೈಫೈ ಪ್ಲಾನ್ ನಿನ್ನ ಹೆಸರಲ್ಲಿದೆ. ಅದನ್ನು ನನಗೆ ಟ್ರಾನ್ಸ್ಫರ್ ಮಾಡಿಕೊಡು. ನನ್ನ ಕೆಲಸಕ್ಕೆ ಇಂಟರ್ನೆಟ್ ಬೇಕು. ಮತ್ತೆ ಆ ಹೊಸ ಡೈನಿಂಗ್ ಟೇಬಲ್ ಮೇಲೆ ಇದ್ದ ಫೈಲ್ಸ್ ಎಲ್ಲಿದೆ? ಅದರಲ್ಲಿರೋ ಇಂಪಾರ್ಟೆಂಟ್ ಪೇಪರ್ಸ್ ನನಗೆ ಬೇಕು. ಅಷ್ಟೇ. ಅಮ್ಮನಾಗಲಿ ತಮ್ಮನಾಗಲಿ ಒಬ್ಬರಿಗೂ ನಾವು ಎಲ್ಲಿ ಹೋಗಿದ್ದೇವೆ, ಏನು ತಿನ್ನುತ್ತಿದ್ದೇವೆ ಎಂಬ ಯೋಚನೆಯೇ ಇರಲಿಲ್ಲ. ನಾನು ಯಾವುದೇ ಮಾತು ಆಡದೆ ಫೋನ್ ಕಟ್ ಮಾಡಿದೆ. ಅವತ್ತು ನಾನು ನಿರ್ಧರಿಸಿದೆ, ಈ ಮನೆಯವರು ನನ್ನನ್ನು ಕೇವಲ ಜವಾಬ್ದಾರಿ ಹೊರುವ ಯಂತ್ರವನ್ನಾಗಿ ಮಾತ್ರ ಕಂಡಿದ್ದಾರೆ. ಇನ್ನು ಮುಂದೆ ನನ್ನ ಪ್ರತಿಯೊಂದು ನಿರ್ಧಾರವೂ ಅವರ ಅಹಂಕಾರಕ್ಕೆ ಉತ್ತರವಾಗಬೇಕು. ಇದು ಕೇವಲ ಒಂದು ಕುಟುಂಬದ ಜಗಳವಲ್ಲ, ಇದು ನನ್ನ ಸ್ವಾಭಿಮಾನದ ಹೋರಾಟ. ನಾನು ಫೋನ್ ಕಟ್ ಮಾಡಿ ಸೈಲೆಂಟ್ ಮೋಡ್ನಲ್ಲಿಟ್ಟಾಗ ಸಾನಿಯಾ ನನ್ನ ಕಣ್ಣಲ್ಲಿನ ಬದಲಾವಣೆಯನ್ನು ಗಮನಿಸಿದ್ದಳು. ಅವಳು ಕೇಳಿದಳು,
ಆರ್ಯ ಅವರ ಫೋನ್ ಅನ್ನು ಹೀಗೆ ನಿರ್ಲಕ್ಷ್ಯ ಮಾಡುವುದು ಸರಿಯೇ? ಅಮ್ಮನಿಗೆ ಅಪ್ಪನ ಮಾತ್ರೆಗಳ ಬಗ್ಗೆ ಗೊತ್ತಿಲ್ಲವೇನೋ? ನಾನು ಅವಳತ್ತ ತಿರುಗಿ ಶಾಂತವಾಗಿ ಹೇಳಿದೆ. ಸಾನಿಯಾ, ಅಮ್ಮನಿಗೆ ಅಪ್ಪನ ಮಾತ್ರೆಗಳಿಗಿಂತ ಸೂರ್ಯನ ವೈಫೈ ಮತ್ತು ಅವನ ಕೆಲಸದ ಫೈಲ್ಗಳೇ ಮುಖ್ಯವಾಗಿವೆ. ಅವರು ಇಷ್ಟು ದಿನ ನನ್ನನ್ನು ಮಗನಾಗಿ ಕಂಡಿದ್ದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಆ ಕ್ಷಣದಿಂದಲೇ ನಾನು ನನ್ನ ಮುಂದಿನ ದಾಳಿಯನ್ನು ರೂಪಿಸಿದೆ. ಸೂರ್ಯ ಮತ್ತು ಅಮ್ಮ ಆರಾಮಾಗಿರಲು ನಾನು ಕಳೆದ 8 ವರ್ಷಗಳಿಂದ ಹಗಲಿರುಳು ದುಡಿದು ಪಟ್ಟ ಶ್ರಮವಿತ್ತು. ಆ ಮನೆಯ ಪ್ರತಿಯೊಂದು ಸಣ್ಣ ಸೌಕರ್ಯವನ್ನು ಸಬ್ಸ್ಕ್ರೈಬ್ ಮಾಡಿದ್ದು ನನ್ನ ಹೆಸರಿನಲ್ಲಿಯೇ. ಸೂರ್ಯನಿಗೆ ಇಂಟರ್ನೆಟ್ ಬೇಕಿತ್ತಾ? ಸರಿ, ಈಗ ಅವನಿಗೆ ಆ ಸೌಕರ್ಯ ಇಲ್ಲದಿದ್ದರೆ ಏನಾಗುತ್ತದೆ ಎಂದು ತೋರಿಸುವ ಸಮಯ ಬಂದಿತ್ತು. ನಾನು ನೇರವಾಗಿ ನನ್ನ ಬ್ಯಾಂಕ್ ಆಪ್ ಮತ್ತು ಆನ್ಲೈನ್ ಪೋರ್ಟಲ್ ತೆರೆದೆ. 8 ವರ್ಷಗಳಿಂದ ಆ ಮನೆಯ ಐಬಿಪಿಎಸ್ ಸಬ್ಸ್ಕ್ರಿಪ್ಷನ್, OTT ಪ್ಲಾಟ್ಫಾರ್ಮ್ಗಳು ಮತ್ತು ಆಟೋಮ್ಯಾಟಿಕ್ ಪೇಮೆಂಟ್ ಮೂಲಕ ನಡೆಯುತ್ತಿದ್ದ ಎಲ್ಲಾ ಸೌಲಭ್ಯಗಳನ್ನು ಒಂದೇ ಕ್ಲಿಕ್ನಲ್ಲಿ ಕ್ಯಾನ್ಸಲ್ ಮಾಡಿದೆ. ಅಷ್ಟೇ ಅಲ್ಲ, ಮನೆಯ ಹಳೆಯ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಲಿಂಕ್ ಕೂಡ ನನ್ನ ಕಾರ್ಡ್ಗೆ ಲಿಂಕ್ ಆಗಿತ್ತು. ಅದನ್ನು ನಾನು ಡಿಸ್ಕನೆಕ್ಟ್ ಮಾಡಿದೆ. ಮನೆಯಲ್ಲಿ ಈಗ ಕರೆಂಟ್ ಮತ್ತು ಇಂಟರ್ನೆಟ್ ಎರಡೂ ಕಟ್ ಆಗುವ ಆತಂಕ ಸೃಷ್ಟಿಯಾಗಿತ್ತು. ಅದೇ ಸಮಯದಲ್ಲಿ ಸೂರ್ಯನಿಂದ ಮತ್ತೆ 3 ಮಿಸ್ಡ್ ಕಾಲ್ಗಳು ಬಂದಿದ್ದವು. ನಾನು ರೆಸ್ಪಾನ್ಸ್ ಮಾಡಲಿಲ್ಲ. ಸಾನಿಯಾ ಅಡುಗೆ ಮನೆಯಲ್ಲಿ 1 ಲೋಟ ಟೀ ಮಾಡುತ್ತಿದ್ದಳು. ಹೋಟೆಲ್ನಲ್ಲಿ ಇರಲು ಸಾಧ್ಯವಾಗದಿದ್ದರಿಂದ ನಾವು ನಮ್ಮ ಹಳೆಯ ಬೈಕ್ ಮಾರಾಟ ಮಾಡಿ ಬಂದಿದ್ದ ಆ ಸಣ್ಣ ಹಣದಲ್ಲಿ 1 ತಿಂಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಿತ್ತು. ಆದರೆ ನನ್ನ ಮನಸ್ಸು ಮಾತ್ರ ಆ ಐಷಾರಾಮಿ ಮನೆಯಲ್ಲಿ ಸೂರ್ಯನಿಗೆ ಆಗಲಿರುವ ತೊಂದರೆಗಳ ಕಡೆಗೆ ಇತ್ತು. ಮಧ್ಯಾಹ್ನ ಸೂರ್ಯನಿಂದ ಮೆಸೇಜ್ ಬಂದಿತ್ತು. ಅಣ್ಣ, ಮನೆಯ ಕರೆಂಟ್ ಹೋಗಿದೆ, ಇಂಟರ್ನೆಟ್ ಕೂಡ ವರ್ಕ್ ಆಗ್ತಿಲ್ಲ, ನೀನೇನಾದ್ರೂ ಮಾಡಿದ್ದೀಯಾ? ಇದು ಬೈ ಚಾನ್ಸ್ ಅನ್ಸುತ್ತಿಲ್ಲ. ನಾನು ಆ ಮೆಸೇಜ್ ಓದಿ ನಗುತ್ತಲೇ ಡಿಲೀಟ್ ಮಾಡಿದೆ. ಸೂರ್ಯನಿಗೆ ಇದು ಬೈ ಚಾನ್ಸ್ ಅಲ್ಲ, ನಾನು ಅವನ ಅಹಂಕಾರಕ್ಕೆ ಕೊಟ್ಟ ಮೊದಲ ಉತ್ತರ ಎಂದು ಅರಿವಾಗಲು ಇನ್ನಷ್ಟು ಸಮಯ ಬೇಕಿತ್ತು. ಅಮ್ಮನಿಂದ ಅಪ್ಪನ ಮೆಡಿಕಲ್ ಬಿಲ್ ಕಟ್ಟುವ ಸಂದೇಶ ಬಂತು. ಆರ್ಯ, ಅಪ್ಪನ ಮಾತ್ರೆಗೆ ದುಡ್ಡಿಲ್ಲ, ನಿನ್ನ ಕ್ರೆಡಿಟ್ ಕಾರ್ಡ್ ಬಳಸಿ ಪೇಮೆಂಟ್ ಮಾಡು. ನಾನು ಆ ಮೆಸೇಜ್ ನೋಡಿ ದೀರ್ಘವಾಗಿ ಉಸಿರುಬಿಟ್ಟೆ. ಅಮ್ಮನಿಗೆ ಇಂದಿಗೂ ನಾನು ಕೇವಲ ಒಂದು ಉಪಕರಣ ಅಷ್ಟೇ. ನಾನು ಉತ್ತರಿಸಿದೆ, ಅಮ್ಮ, ಆ ಕಾರ್ಡ್ ಬ್ಲಾಕ್ ಆಗಿದೆ. ಇನ್ನು ಮುಂದೆ ನಿಮ್ಮ ಕೆಲಸಗಳನ್ನು ನೀವೇ ನೋಡಿಕೊಳ್ಳಿ. ಅಮ್ಮನಿಗೆ ಆಘಾತ ಕಾದಿತ್ತು. ಅವರು ಈ ಆಟದಲ್ಲಿ ನಾನು ಹೀಗೆ ಆಕ್ರಮಣಕಾರಿಯಾಗಿ ವರ್ತಿಸುತ್ತೇನೆ ಎಂದು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ಸಾನಿಯಾ ನನ್ನ ಪಕ್ಕ ಬಂದು ಕುಳಿತು, ಇದು ಸರಿಯಾದ ದಾರಿಯಲ್ಲೇ ಆರ್ಯ ಎಂದು ಕೇಳಿದಾಗ ನಾನು ಅವಳ ಕೈ ಹಿಡಿದು ಹೇಳಿದೆ, ಸಾನಿಯಾ, ಇದು ಸರಿಯಾದ ದಾರಿಯಲ್ಲ, ಇದು ನಮ್ಮ ಬದುಕುಳಿಯುವಿಕೆ. ಅವರು ನನ್ನನ್ನು ತುಳಿಯಲು ನೋಡಿದಾಗ ನಾನು ನನ್ನ ಸ್ವಾಭಿಮಾನವನ್ನು ಉಳಿಸಿಕೊಳ್ಳಲು ಕೈಗೊಂಡಿರುವ ಏಕೈಕ ದಾರಿ ಇದು. ರಾತ್ರಿ ಆವರಿಸಿತು. ಆ ಐಷಾರಾಮಿ ಮನೆಯ ದೀಪಗಳು ಆರಿಹೋದರೆ ಸೂರ್ಯ ಮತ್ತು ಅಮ್ಮನ ಪರಿಸ್ಥಿತಿ ಏನಾಗಬಹುದು ಎಂದು ನಾನು ಕಲ್ಪನೆ ಮಾಡಿಕೊಂಡೆ. ಇದು ಕೇವಲ 1 ತಿಂಗಳು ಅಥವಾ 1 ವಾರದ ಕಥೆಯಲ್ಲ. ಇದು ಅವರು ನನ್ನ ಬೆಲೆ ಅರಿತುಕೊಳ್ಳುವವರೆಗೂ ನಡೆಯಲಿರುವ ಸುದೀರ್ಘ ಹೋರಾಟದ ಮೊದಲ ಅಧ್ಯಾಯವಾಗಿತ್ತು. ಸೂರ್ಯನಿಗೆ ಆ ಮನೆಯಲ್ಲಿ ನಾನು ಇಲ್ಲದೆ ಒಂದೇ ಒಂದು ದಿನ ಕಳೆಯುವುದು ಎಷ್ಟು ಕಷ್ಟ ಎಂಬುದು ಅವನಿಗೆ ಅರಿವಾಗುವ ಕಾಲ ಸನ್ನಿಹಿತವಾಗಿತ್ತು. ರಾತ್ರಿಯಾಯಿತು. ಬೆಂಗಳೂರಿನಲ್ಲಿ ಮಳೆ ಸುರಿಯುತ್ತಿತ್ತು. ನಮ್ಮ ಆ ಪುಟ್ಟ ಬಾಡಿಗೆ ಮನೆಯಲ್ಲಿ ನಾವು ಮೇಣದ ಬತ್ತಿಯ ಬೆಳಕಿನಲ್ಲಿ ಊಟ ಮಾಡುತ್ತಿದ್ದೆವು. ಅಂದು ರಾತ್ರಿ ನಾನು ಆ ಮನೆಯ ಇಂಟರ್ನೆಟ್ ಮತ್ತು ಕರೆಂಟ್ ಸಂಪರ್ಕಗಳನ್ನು ಕಡಿತಗೊಳಿಸಿದ್ದರ ಪರಿಣಾಮ ಆ ಐಷಾರಾಮಿ ಮನೆಯಲ್ಲಿ ಏನಾಗುತ್ತಿರಬಹುದು ಎಂಬ ಕಲ್ಪನೆಯೇ ನನಗೆ ಒಂದು ರೀತಿಯ ಸಮಾಧಾನ ನೀಡುತ್ತಿತ್ತು. ಸೂರ್ಯನಿಗೆ ವಿದೇಶದ ಅಭ್ಯಾಸ, ಅವನ ಗೆಳತಿಗೆ ಹೈಸ್ಪೀಡ್ ವೈಫೈ ಇಲ್ಲದೆ 1 ನಿಮಿಷವೂ ಇರಲು ಸಾಧ್ಯವಿಲ್ಲ. ಅಮ್ಮನಿಗೆ ಮನೆಯ ಕರೆಂಟ್ ಇಲ್ಲದಿದ್ದರೆ ಅಡುಗೆ ಮಾಡುವುದರಿಂದ ಹಿಡಿದು ಫ್ರಿಡ್ಜ್ವರೆಗೆ ಎಲ್ಲವೂ ನಿಂತು ಹೋಗುತ್ತದೆ. ಆ ಮನೆಯಲ್ಲಿ ಅಂದು ಸಂಜೆ ಎದ್ದಿರಬಹುದಾದ ಗದ್ದಲ, ಸೂರ್ಯನ ಕೂಗಾಟ, ಅಮ್ಮನ ಅಸಹಾಯಕತೆ ಇವೆಲ್ಲವೂ ಕೇವಲ ನನ್ನ ಕಲ್ಪನೆಯಲ್ಲ, ಅದು ನನ್ನ 8 ವರ್ಷಗಳ ಶ್ರಮದ ಫಲವಾಗಿತ್ತು. ಅರ್ಧರಾತ್ರಿಯಲ್ಲಿ ನನ್ನ ಫೋನ್ ಮತ್ತೆ ರಿಂಗಾಯಿತು. ಈ ಬಾರಿ ಕರೆ ಮಾಡಿದ್ದು ಸೂರ್ಯನಲ್ಲ, ಅಮ್ಮ. ನಾನು ಆ ಹೆಸರನ್ನು ನೋಡುತ್ತಲೇ ದೀರ್ಘವಾಗಿ ಉಸಿರುಬಿಟ್ಟೆ. ಅಮ್ಮನ ಧ್ವನಿಯಲ್ಲಿ ಮೊದಲ ಬಾರಿಗೆ ಆಜ್ಞೆಯ ಧ್ವನಿ ಇರಲಿಲ್ಲ, ಬದಲಾಗಿ ಒಂದು ರೀತಿಯ ನಡುಕವಿತ್ತು. ಆರ್ಯ, ನೀನು ಎಲ್ಲಿ ಇದ್ದೀಯಾ? ಮನೆಯಲ್ಲಿ ಕರೆಂಟ್ ಇಲ್ಲ, ಇಂಟರ್ನೆಟ್ ಕೂಡ ಕಟ್ ಆಗಿದೆ. ಸೂರ್ಯನಿಗೆ ಅವನ ಕೆಲಸಕ್ಕೆ ಆನ್ಲೈನ್ ಮೀಟಿಂಗ್ ಇದೆ, ಆದರೆ ಕನೆಕ್ಷನ್ ಸಿಗುತ್ತಿಲ್ಲ. ನೀನು ಯಾವುದಾದರೂ ಹೊಸ ಪ್ಲಾನ್ ಮಾಡಿದ್ದೀಯಾ? ಬೇಗ ಬಂದು ಇದನ್ನು ಸರಿ ಮಾಡು. ಸೂರ್ಯ ತುಂಬಾ ಕೋಪದಲ್ಲಿದ್ದಾನೆ. ನಾನು ಯಾವುದೇ ಆವೇಶವಿಲ್ಲದೆ ಶಾಂತವಾಗಿ ಹೇಳಿದೆ, ಅಮ್ಮ, ನಾನು ಈಗ ಬೇರೆ ಕಡೆ ಇದ್ದೇನೆ. ಆ ಸೌಲಭ್ಯಗಳೆಲ್ಲವೂ ನನ್ನ ಹೆಸರಿನಲ್ಲಿ ಇದ್ದವು, ನಾನು ಮನೆ ಬಿಟ್ಟು ಬಂದಿದ್ದರಿಂದ ಅವನ್ನು ರದ್ದು ಮಾಡಿದ್ದೇನೆ. ಸೂರ್ಯನಿಗೆ ಮೀಟಿಂಗ್ ಇದ್ದರೆ ಅವನು ತನ್ನದೇ ಆದ ಹೊಸ ಕನೆಕ್ಷನ್ ತೆಗೆದುಕೊಳ್ಳಲಿ, ಅದು ಅವನ ಜವಾಬ್ದಾರಿ. ಅಮ್ಮನಿಗೆ ನನ್ನ ಮಾತು ಕೇಳಿ ಗಾಬರಿಯಾಯಿತು.
ಯಾವ ಜವಾಬ್ದಾರಿ ಆರ್ಯ? ನೀನು ಮನೆಯ ದೊಡ್ಡ ಮಗ, ಮನೆ ಬಿಟ್ಟು ಹೋಗುವಾಗ ಇವೆಲ್ಲವನ್ನೂ ನಮಗೆ ಹೇಳಿ ಹೋಗಬಾರದಿತ್ತಾ ಎಂದು ಕೇಳಿದಳು. ನಾನು ನಗುತ್ತಾ ಹೇಳಿದೆ, ಅಮ್ಮ, ನಾನು ಮನೆ ಬಿಟ್ಟು ಹೋಗುವಾಗ ನೀವು ನನಗೆ ಹೇಳಿದ ಮಾತು ನೆನಪಿದೆಯಾ? ನಿನಗೆ ಇಷ್ಟ ಇಲ್ಲದಿದ್ದರೆ ಮನೆ ಬಿಟ್ಟು ಹೋಗು ಎಂದು. ಅಂದು ನೀವು ನನ್ನನ್ನು ಓಡಿಸಿದಾಗ ನಾನು ಅದೆಲ್ಲವನ್ನೂ ಜೊತೆಗೆ ತೆಗೆದುಕೊಂಡು ಹೋಗುವ ನಿರ್ಧಾರ ಮಾಡಿದ್ದೆ. ಸೂರ್ಯ ಈಗ ಆ ಮನೆಯಲ್ಲಿ ರಾಜನಂತೆ ಇರಲಿ ಎಂದು ನೀವು ಬಯಸಿದ್ದೀರಲ್ಲ, ಆ ರಾಜನಿಗೆ ಈಗ ಸಣ್ಣ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೇ? ಫೋನ್ನ ಅತ್ತ ಕಡೆ ಸೂರ್ಯನ ಕೂಗಾಟ ಕೇಳಿಸುತ್ತಿತ್ತು. ಅಮ್ಮ, ಆ ಅಣ್ಣನಿಗೆ ಫೋನ್ ಕಟ್ ಮಾಡಿ ಅವನಿಗೆ ನಾನು ಬುದ್ಧಿ ಕಲಿಸುತ್ತೇನೆ ಎಂದು. ನಾನು ಫೋನಿಟ್ಟೆ. ಸಾನಿಯಾ ನನ್ನನ್ನು ನೋಡಿ, ಇನ್ನು ಮುಂದೆ ಅವರು ನಮ್ಮನ್ನು ಹುಡುಕಿಕೊಂಡು ಬರುತ್ತಾರಾ ಎಂದು ಕೇಳಿದಳು. ನಾನು ಕಿಟಕಿಯ ಆಚೆ ಮಳೆಯನ್ನು ನೋಡುತ್ತಾ ಹೇಳಿದೆ, ಬರುತ್ತಾರೆ ಸಾನಿಯಾ. ಆದರೆ ಅಂದು ಅವರಿಗೆ ಅಣ್ಣನ ನೆನಪಾಗುವುದಿಲ್ಲ. ಅವರಿಗೆ ಆ ಎಟಿಎಂ ಮೆಷಿನ್ನ ಅಗತ್ಯ ಬೀಳುತ್ತದೆ. ಆ ಅಗತ್ಯವೇ ಅವರನ್ನು ನನ್ನ ಬಳಿಗೆ ಕರೆತರುತ್ತದೆ. ಆದರೆ ಅಂದು ಆರ್ಯ ಬದಲಾಗಿರುತ್ತಾನೆ. ಸೂರ್ಯನ ಅಹಂಕಾರ ಮತ್ತು ಅಮ್ಮನ ಮಮತೆಯ ನಡುವೆ ನನ್ನ ಸ್ವಾಭಿಮಾನಕ್ಕೆ ಹೊಸ ಚಿಗುರು ಬಂದಿತ್ತು. ಅಂದು ರಾತ್ರಿ ನಾನು ಸುಖವಾಗಿ ನಿದ್ದೆ ಮಾಡಿದೆ, ಏಕೆಂದರೆ ನಾನು ಅವರ ಗುಲಾಮನಾಗಿ ಬದುಕುವ ಅವಶ್ಯಕತೆ ಇರಲಿಲ್ಲ. ಆದರೆ ಸೂರ್ಯನಿಗೆ ಆ ಕತ್ತಲೆಯ ಮನೆಯಲ್ಲಿ ಅಂದು ನಿದ್ದೆ ಬರಲಿಲ್ಲ ಎಂದು ನನಗೆ ಖಾತ್ರಿಯಿತ್ತು. ನಮ್ಮ ಹೊಸ ಬದುಕು ಸಂಘರ್ಷದ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿತ್ತು. ಅಮ್ಮ ಮತ್ತು ಸೂರ್ಯನ ಅಹಂಕಾರದ ಗೋಡೆಗಳು ಒಂದೊಂದಾಗಿ ಸಡಿಲವಾಗುತ್ತಿತ್ತು. ಇದು ಕೇವಲ ಆರಂಭವಷ್ಟೇ. ಮುಂದಿನ ದಿನಗಳಲ್ಲಿ ಅವರ ಅಸಹಾಯಕತೆ ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದು ನನಗೆ ಕುತೂಹಲ ಮೂಡಿಸಿತ್ತು. ಮರುದಿನ ಬೆಳಿಗ್ಗೆ ಸೂರ್ಯನ ಗೆಳತಿ ಮನೆಯಿಂದ ಹೊರನಡೆದಿದ್ದಾಳೆ ಎಂಬ ಸುದ್ದಿ ತಿಳಿಯಿತು. ಅವಳು ಬಂದಿದ್ದೆ ಐಷಾರಾಮಿ ಜೀವನಕ್ಕಾಗಿ. ಆದರೆ ವೈಫೈ ಇಲ್ಲದ, ಕರೆಂಟ್ ಸರಿಯಾಗಿಲ್ಲದ ಮನೆಯಲ್ಲಿ ಅವಳಿಗೆ ಒಂದು ಕ್ಷಣವೂ ಇರಲು ಸಾಧ್ಯವಾಗಲಿಲ್ಲ. ಸೂರ್ಯನಿಗೆ ಇದು ಮೊದಲ ಆಘಾತ. ನನ್ನ ದುಡಿಮೆಯಿಂದ ಸಜ್ಜಾಗಿದ್ದ ಆ ಮನೆಯಲ್ಲಿ ಈಗ ಎಲ್ಲವೂ ಅವನ ವಿರುದ್ಧವಾಗಿ ಕೆಲಸ ಮಾಡುತ್ತಿತ್ತು. ಮಧ್ಯಾಹ್ನ ಸೂರ್ಯನ ಕಚೇರಿಯಿಂದ ಫೋನ್ ಬಂದಿದ್ದು ನನಗೆ ತಿಳಿಯಿತು. ಅವನು ಮಾಡುತ್ತಿದ್ದ ಆನ್ಲೈನ್ ಕೆಲಸದಲ್ಲಿ ಸಂಪರ್ಕ ಕಡಿತಗೊಂಡಿದ್ದರಿಂದ ದೊಡ್ಡ ನಷ್ಟ ಸಂಭವಿಸಿತ್ತು. ಅವನಿಗೆ ತನ್ನ ಹಠದ ಪರಿಣಾಮ ಏನು ಎಂಬುದು ಈಗ ಅರ್ಥವಾಗುತ್ತಿತ್ತು. ಆದರೆ ಅವನು ನನ್ನ ಬಳಿ ನೇರವಾಗಿ ಬರುವ ಬದಲು ಅಪ್ಪನ ಮೂಲಕ ನನ್ನ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸಿದ. ಅಪ್ಪನಿಂದ ಫೋನ್ ಬಂತು. ಅಪ್ಪನ ಧ್ವನಿ ದುರ್ಬಲವಾಗಿತ್ತು. ಆರ್ಯ, ಏನು ನಡೀತಿದೆ? ಸೂರ್ಯ ಹಠ ಮಾಡುತ್ತಿದ್ದಾನೆ, ಮನೆ ನರಕವಾಗಿದೆ. ನೀನು ಬಂದು ಎಲ್ಲವನ್ನೂ ಮೊದಲಿನಂತೆ ಮಾಡಬಾರದೆ ಎಂದು ಕೇಳಿದರು. ನಾನು ಅಪ್ಪನಿಗೆ ಶಾಂತವಾಗಿ ಉತ್ತರ ನೀಡಿದೆ. ಅಪ್ಪ, ನಾನು ಸೂರ್ಯನ ಹಠವನ್ನು ಎದುರಿಸುತ್ತಿದ್ದೇನೆ, ನಿಮ್ಮನ್ನಲ್ಲ. ನಾನು ಈ ಮನೆಯಲ್ಲಿ ಇದ್ದಾಗ ಎಲ್ಲವೂ ಸರಿಯಿತ್ತು, ಏಕೆಂದರೆ ನನ್ನ ದುಡಿಮೆ ಮತ್ತು ಜವಾಬ್ದಾರಿ ಅಲ್ಲಿತ್ತು. ಸೂರ್ಯನಿಗೆ ಈಗ ವಿದೇಶದಲ್ಲಿ ಕಲಿತ ಪಾಠಗಳನ್ನು ಇಲ್ಲಿ ಅಳವಡಿಸಿಕೊಳ್ಳುವ ಅವಕಾಶ ಸಿಕ್ಕಿದೆ. ಅವನು ಅಣ್ಣನಾಗಿ ಮನೆಯ ಜವಾಬ್ದಾರಿ ಹೊತ್ತುಕೊಳ್ಳಲಿ. ಅದಕ್ಕೆ ನಾನು ಅಡ್ಡಿಯಾಗುವುದಿಲ್ಲ. ಅಪ್ಪ ಸುಮ್ಮನಾದರು. ಅವರು ಅಂದು ಸೂರ್ಯನನ್ನು ಎತ್ತಿಕಟ್ಟಿದಾಗ ಈ ದಿನ ಬರುತ್ತದೆ ಎಂದು ಊಹಿಸಿರಲಿಲ್ಲ. ಸೂರ್ಯ ಈಗ ಹಣದ ಕೊರತೆಯನ್ನು ಅನುಭವಿಸುತ್ತಿದ್ದ. ನಾನು ಮನೆ ಬಿಟ್ಟು ಬಂದಾಗ ಮನೆಯ ಖರ್ಚಿಗೆಂದು ನಾನು ಎತ್ತಿಟ್ಟಿದ್ದ ಎಮರ್ಜೆನ್ಸಿ ಫಂಡ್ ಅನ್ನು ಕೂಡ ನಾನು ನನ್ನೊಂದಿಗೆ ತೆಗೆದುಕೊಂಡು ಬಂದಿದ್ದೆ. ಸೂರ್ಯ ಆ ಹಣಕ್ಕಾಗಿ ಮನೆಯಲ್ಲಿದ್ದ ದುಬಾರಿ ವಸ್ತುಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದನೆಂದು ನನಗೆ ಅಮ್ಮನ ಮೂಲಕ ತಿಳಿದುಬಂತು. ಆ ದಿನ ಸಂಜೆ ಸಾನಿಯಾ ಮತ್ತು ನಾನು ನಮ್ಮ ಹೊಸ ಬದುಕಿನ ಮೊದಲ ಸಣ್ಣ ಗೆಲುವನ್ನು ಸಂಭ್ರಮಿಸಿದೆವು. ನಮಗೆ ಕೆಲಸ ಸಿಕ್ಕಿತ್ತು, ಸಣ್ಣದಾದರೂ ಸ್ವತಂತ್ರವಾಗಿ ಬದುಕುವ ದಾರಿ ಸುಗಮವಾಗಿತ್ತು. ಆ ಸಮಯದಲ್ಲಿ ಅಮ್ಮನಿಂದ ಮೆಸೇಜ್ ಬಂತು, ಸೂರ್ಯನಿಗೆ ದುಡ್ಡಿಲ್ಲ, ಕನಿಷ್ಠ ಪಕ್ಷ ಅಪ್ಪನ ಮಾತ್ರೆಗಳಿಗಾದರೂ ಸ್ವಲ್ಪ ಹಣ ಕಳುಹಿಸು. ನಾನು ಮೆಸೇಜ್ ನೋಡಿದೆ. ಅಮ್ಮ ಈಗಲೂ ನನ್ನನ್ನು ಎಟಿಎಂ ಎಂದೇ ಪರಿಗಣಿಸುತ್ತಿದ್ದಾರೆ. ಆದರೆ ನಾನು ಈಗ ಪಾಠ ಕಲಿಯಬೇಕಾದ ಅವಶ್ಯಕತೆ ಅವರಿಗಿದೆ ಎಂದು ತಿಳಿದು ನಾನು ಹೀಗೆ ಉತ್ತರಿಸಿದೆ, ಅಮ್ಮ, ನಾನು ಈಗ ಮನೆಯಲ್ಲಿಲ್ಲ. ಆ ಮನೆಯ ಜವಾಬ್ದಾರಿ ಈಗ ಸೂರ್ಯನದು. ಅವನೇ ಅಪ್ಪನ ಮಾತ್ರೆಗಳ ವ್ಯವಸ್ಥೆ ಮಾಡಲಿ. ಸೂರ್ಯ ಆ ಮೆಸೇಜ್ ಓದಿ ನನ್ನ ಮನೆಗೆ ಬರುವ ಧೈರ್ಯ ಮಾಡಲಿಲ್ಲ. ಬದಲಾಗಿ ಅವನು ಅಹಂಕಾರದಿಂದ ಅಪ್ಪನನ್ನೇ ದೂಷಿಸಲು ಶುರುಮಾಡಿದ. ಮನೆಯಲ್ಲಿ ಗಲಾಟೆಗಳು ಹೆಚ್ಚಾದವು. ನಾನು ಆ ಮನೆಯಿಂದ ಹೊರಬಂದದ್ದು ಕೇವಲ ಜಾಗ ಬದಲಾಯಿಸಲು ಅಲ್ಲ, ಆ ಮನೆಯಲ್ಲಿನ ಅಸಮಾನತೆಯನ್ನು ಮುರಿಯಲು. ಸೂರ್ಯನ ಅಸಹಾಯಕತೆ ಹೆಚ್ಚಾಗುತ್ತಿದ್ದಂತೆ ಅಮ್ಮನ ಕಣ್ಣಲ್ಲಿ ಈಗ ದುಃಖವಿತ್ತು. ಅವರು ಸೂರ್ಯನನ್ನು ಪ್ರೀತಿಸುತ್ತಿದ್ದರು, ಆದರೆ ಆ ಪ್ರೀತಿ ಅವರಿಗೆ ಈಗ ದುಬಾರಿಯಾಗಿ ಪರಿಣಮಿಸಿತ್ತು. ನನ್ನ ಫೋನ್ ಸ್ಕ್ರೀನ್ ಮೇಲೆ ಸೂರ್ಯನ ಹೆಸರು ಮಿನುಗುತ್ತಿತ್ತು. ಅವನು ಈಗ ನನ್ನ ಬಳಿಗೆ ಬರಲೇಬೇಕಾದ ಅನಿವಾರ್ಯತೆಯಲ್ಲಿ ಇದ್ದನು. ನಾನು ನನ್ನ ಫೋನನ್ನು ಪಕ್ಕಕ್ಕಿಟ್ಟು ಸಾನಿಯಾನನ್ನು ನೋಡಿದೆ. ನಾವು ಒಂದು ಹೊಸ ಹಾದಿಯಲ್ಲಿದ್ದೆವು ಮತ್ತು ಅಲ್ಲಿನ ಕಷ್ಟಗಳೇ ನಮಗೆ ಬಲವನ್ನು ಕೊಡುತ್ತಿದ್ದವು. ಸೂರ್ಯನ ಅಹಂಕಾರದ ಕೋಟೆ ಬೀಳುವ ಸಮಯ ಹತ್ತಿರವಿತ್ತು.
ಸೂರ್ಯನ ಅಹಂಕಾರದ ಗೋಡೆಗಳು ಬಿದ್ದಿದ್ದವು. ತನ್ನ ಗೆಳತಿ ಮನೆ ಬಿಟ್ಟು ಹೋದ ನಂತರ ಆ ಮನೆಯ 4 ಗೋಡೆಗಳ ನಡುವೆ ಸೂರ್ಯ ಒಂಟಿಯಾಗಿದ್ದ. ಅವನಿಗೆ ಅಡುಗೆ ಮಾಡುವ ಸೌಕರ್ಯವಿರಲಿಲ್ಲ, ಬಟ್ಟೆ ಒಗೆಯಲು ಬರುವವರನ್ನು ಕರೆಯಲು ಹಣವಿರಲಿಲ್ಲ. ಅಮ್ಮನಿಗೆ ಮನೆಯ ಕೆಲಸಗಳನ್ನು ನೋಡಿಕೊಳ್ಳುವುದು ಕಷ್ಟವಾಗಿತ್ತು. ತಂದೆಯ ಆರೋಗ್ಯ ಹದಗೆಡುತ್ತಿತ್ತು. ಮನೆಯಲ್ಲಿ ಕತ್ತಲೆ ಆವರಿಸಿತ್ತು. ಆದರೆ ಆ ಕತ್ತಲೆಗಿಂತ ಹೆಚ್ಚಾಗಿ ಸೂರ್ಯನ ಮನಸ್ಸಿನಲ್ಲಿ ಭಯಮನೆ ಮಾಡಿತ್ತು. ಅಂದು ಸಂಜೆ ನಾನು ಆಫೀಸಿನಿಂದ ವಾಪಸ್ ಬರುವಾಗ ನಮ್ಮ ಮನೆಯ ಗೇಟ್ ಹತ್ತಿರ ಸೂರ್ಯ ನಿಂತಿದ್ದನ್ನು ಕಂಡೆ. ಅವನ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವು, ಕಣ್ಣುಗಳಲ್ಲಿ ನಿದ್ದೆಯಿಲ್ಲದ ಸುಸ್ತು ಕಾಣುತ್ತಿತ್ತು. ನನ್ನನ್ನು ನೋಡಿದ ತಕ್ಷಣ ಅವನ ಧ್ವನಿಯಲ್ಲಿ ಸ್ವಲ್ಪ ಗರ್ವ ಉಳಿದಿದ್ದರೂ ಅದರಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಅಣ್ಣ, ಈ ನಾಟಕ ಸಾಕು, ಮನೆಗೆ ವಾಪಸ್ ಬಾ. ಸೂರ್ಯ ಅಲ್ಲಿ ತಪ್ಪು ಮಾಡಿದ್ದಾನೆ ಎಂದು ನನಗೆ ಅರ್ಥವಾಗಿದೆ ಎಂದು ಸೂರ್ಯ ಹೇಳಿದ. ನಾನು ಗಾಡಿಯಿಂದ ಇಳಿದು ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದೆ. ಸೂರ್ಯ, ಇದು ನಾಟಕವಲ್ಲ, ಇದು ಬದುಕು. ನಾನು 8 ವರ್ಷ ಆ ಮನೆಯನ್ನು ಕಟ್ಟಿದೆ. ನೀನು ಕೇವಲ 8 ದಿನದಲ್ಲಿ ಅದನ್ನು ಹಾಳು ಮಾಡಿದ್ದೀಯಾ? ಈಗ ನೀನು ನನಗೆ ಮನೆಗೆ ಬರುವಂತೆ ಹೇಳುತ್ತಿದ್ದೀಯಾ? ಸೂರ್ಯ ಬಾಯಿ ಬಿಡಲಿಲ್ಲ. ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ, ಅಪ್ಪನ ಮಾತ್ರೆಗಳ ವ್ಯವಸ್ಥೆ ಮಾಡಬೇಕು ಎಂದು ಮತ್ತೆ ಅದೇ ಹಳೆಯ ಪಲ್ಲವಿ ಹಾಡಿದ. ನಾನು ನಗುತ್ತಲೇ ಕೇಳಿದೆ, ಸೂರ್ಯ, ಅಮ್ಮನಿಗೆ ಈಗ ಅರಿವಾಗುತ್ತಿರಬಹುದು, ನೀನು ಅವಳ ಮುದ್ದಿನ ಮಗನಲ್ಲ, ನೀನು ಈ ಮನೆಯ ಜವಾಬ್ದಾರಿಯನ್ನು ಹೊರಲಾರದ ಒಂದು ಹೊರೆಯೆಂದು. ಮನೆಗೆ ಬರುವ ಬಗ್ಗೆ ಯೋಚಿಸಬೇಡ, ಆ ಮನೆಯಲ್ಲಿ ನಿನಗೆ ಜಾಗವಿದೆ. ಆದರೆ ನನಗೆ ಅಂದು ಜಾಗ ಇರಲಿಲ್ಲ. ಈಗ ಆ ಮನೆ ನಿನ್ನ ಜವಾಬ್ದಾರಿ. ಆಗ ಅಮ್ಮ ಹಿಂದೆ ಬಂದು ನಿಂತಿದ್ದಳು. ಆಕೆಯ ಕಣ್ಣಲ್ಲಿ ನೀರಿತ್ತು. ಆಕೆ ನನ್ನ ಬಳಿ ಬಂದು, ಆರ್ಯ, ನಮಗೆ ಪಾಠ ಅರ್ಥವಾಗಿದೆ. ಸೂರ್ಯನಿಗೆ ಮನೆಯ ಜವಾಬ್ದಾರಿ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ದಯವಿಟ್ಟು ಬಾ ಎಂದು ಬೇಡಿಕೊಂಡಳು. ನಾನು ಅಮ್ಮನ ಕೈ ಹಿಡಿದು ಹೇಳಿದೆ, ಅಮ್ಮ, ಪಾಠ ಇನ್ನೂ ಅರ್ಧವೇ ಆಗಿದೆ. ಕೇವಲ ಹಣದ ಕಷ್ಟದಿಂದ ಪಾಠ ಕಲಿಯಬಾರದು, ಸಂಬಂಧಗಳ ಬೆಲೆ ಮತ್ತು ಒಬ್ಬ ಮಗನ ತ್ಯಾಗದ ಮೌಲ್ಯ ತಿಳಿಯಬೇಕು. ಸೂರ್ಯ ತನ್ನ ತಪ್ಪು ತಿದ್ದಿಕೊಳ್ಳುವವರೆಗೂ ನಾನು ಆ ಮನೆಗೆ ಕಾಲಿಡುವುದಿಲ್ಲ. ಸೂರ್ಯನಿಗೆ ಕೋಪ ಬಂದಿತು. ನೀನು ಹಣದ ಹಮ್ಮಿನಿಂದ ಹೀಗೆ ಮಾಡುತ್ತಿದ್ದೀಯಾ ಎಂದು ಕಿರುಚಿದ. ನಾನು ಶಾಂತವಾಗಿ, ಹೌದು, ಹಣದ ಹಮ್ಮು ಇರಬಹುದು, ಆದರೆ ಆ ಹಣವನ್ನು ಸಂಪಾದಿಸಲು ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಎಂಬುದು ನಿನಗೆ ಗೊತ್ತಿಲ್ಲ. ಆ ಶ್ರಮಕ್ಕೆ ಅವಮಾನ ಮಾಡಿದವರು ನೀವಿಬ್ಬರು. ಮನೆಗೆ ಹೋಗಿ ಆ ಮನೆಯ ಕೀಲಿ ಕೈ ಈಗ ಸೂರ್ಯನ ಬಳಿ ಇದೆ, ಅವನು ಹೇಗೆ ನಡೆಸಿ ತೋರಿಸುತ್ತಾನೆ ನೋಡೋಣ ಎಂದು ಹೇಳಿ ಸಾನಿಯಾನ ಜೊತೆ ಮನೆ ಒಳಗೆ ಹೋಗಿ ಬಾಗಿಲು ಹಾಕಿದೆ. ಬಾಗಿಲು ಹಾಕಿದಾಗ ನನಗೆ ಕೇಳಿಸಿದ್ದು ಸೂರ್ಯನ ರೇಗಾಟ ಮತ್ತು ಅಮ್ಮನ ಅಳು. ಆ ಕ್ಷಣ ನನಗೆ ಸಮಾಧಾನವಾಗಲಿಲ್ಲ, ಬದಲಾಗಿ ಒಂದು ರೀತಿಯ ನೋವು ಮತ್ತು ವಿಜಯ ಎರಡೂ ಮಿಶ್ರಿತವಾಗಿತ್ತು. ಆದರೆ ಸಾನಿಯಾ ನನ್ನ ಬೆನ್ನ ಮೇಲೆ ಕೈಯಿಟ್ಟು, ನೀನು ಸರಿಯಾದದ್ದೇ ಮಾಡುತ್ತಿದ್ದೀಯಾ, ಅವರು ಮನುಷ್ಯರಾಗಿ ಬದಲಾಗುವವರೆಗೂ ನಾವು ಅವರಿಗೆ ಬೆಲೆ ಕೊಡಬಾರದು ಎಂದಳು. ಆ ರಾತ್ರಿ ಸೂರ್ಯನಿಗೆ ತನ್ನ ಅಸ್ತಿತ್ವದ ಪ್ರಶ್ನೆ ಕಾಡುತ್ತಿತ್ತು. ಅವನಿಗೆ ಈಗ ತಿಳಿದಿತ್ತು, ಅಣ್ಣನಿಲ್ಲದೆ ಆ ಮನೆಯಲ್ಲಿ ಅವನಿಗೆ ಬದುಕುವುದು ಅಸಾಧ್ಯ ಎಂದು. ಆದರೆ ಈ ಪರಿಸ್ಥಿತಿಯನ್ನು ಸೂರ್ಯ ಹೇಗೆ ಎದುರಿಸುತ್ತಾನೆ? ಅವನ ಮುಂದಿನ ಹೆಜ್ಜೆ ನನ್ನನ್ನು ಇನ್ನಷ್ಟು ಪರೀಕ್ಷೆಗೆ ಒಡ್ಡುತ್ತಿತ್ತು. ಸೂರ್ಯ ಮನೆಗೆ ಮರಳಿದ ನಂತರ ಆ ಮನೆಯ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಸೂರ್ಯ ತನ್ನ ಐಷಾರಾಮಿ ಜೀವನಶೈಲಿಯನ್ನು ಕಾಪಾಡಿಕೊಳ್ಳಲು ಇದ್ದ ಕೊನೆಯ ದಾರಿಯೆಂದರೆ ಆ ಮನೆಯನ್ನು ಅಡಮಾನವಿಟ್ಟು ಸಾಲ ಪಡೆಯುವುದು. ಅವನು ಅಪ್ಪ ಅಮ್ಮನಿಗೆ ತಿಳಿಯದಂತೆ ಮನೆಯ ಪೇಪರ್ಸ್ಗಳನ್ನು ಬಳಸಿಕೊಂಡು ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದನು. ಆದರೆ ಆ ಮನೆ ಈಗಾಗಲೇ ನನ್ನ ಹೆಸರಿನಲ್ಲಿ ಮತ್ತು ನನ್ನ ಸಾಲದ ಮೇಲೆ ನಡೆಯುತ್ತಿತ್ತು ಎಂಬ ವಿಷಯ ಅವನಿಗೆ ಗೊತ್ತಿರಲಿಲ್ಲ. ನಾನು ಬ್ಯಾಂಕ್ನಿಂದ ಒಂದು ನೋಟಿಸ್ ಬರುವಂತೆ ಮಾಡಿದ್ದೆ. ಸೂರ್ಯ ಬ್ಯಾಂಕ್ಗೆ ಹೋದಾಗ ಆ ಸಾಲದ ಫೈಲ್ಗಳು ನನ್ನ ಹೆಸರಿನಲ್ಲಿ ಇರುವುದರಿಂದ ನನ್ನ ಅನುಮತಿ ಇಲ್ಲದೆ ಯಾವುದೇ ವ್ಯವಹಾರ ಸಾಧ್ಯವಿಲ್ಲ ಎಂದು ತಿಳಿಯಿತು. ಅಲ್ಲಿ ಸೂರ್ಯನಿಗೆ ದೊಡ್ಡ ಆಘಾತ ಕಾದಿತ್ತು. ಅವನು ತನ್ನದೇ ಆದ ಒಂದು ಸುಳ್ಳು ಜಗತ್ತಿನಲ್ಲಿ ಬದುಕುತ್ತಿದ್ದಾನೆ ಎಂಬ ಸತ್ಯ ಅವನಿಗೆ ಸಾಬೀತಾಯಿತು. ಮನೆಯಲ್ಲಿ ಅಪ್ಪನಿಗೆ ಮತ್ತೆ ಅನಾರೋಗ್ಯ ಉಲ್ಬಣಿಸಿತು. ಆಸ್ಪತ್ರೆಯ ಬಿಲ್ ಪಾವತಿಸಲು ಸೂರ್ಯನ ಬಳಿ ಹಣವಿರಲಿಲ್ಲ. ಅಮ್ಮ ತೀವ್ರ ಒತ್ತಡದಲ್ಲಿದ್ದರು. ಸೂರ್ಯ ಈಗ ಅನಿವಾರ್ಯವಾಗಿ ನನ್ನ ಬಳಿಗೆ ಮತ್ತೆ ಬರಲೇಬೇಕಿತ್ತು. ಆದರೆ ಈ ಬಾರಿ ಅವನು ಬೇಡಿಕೊಳ್ಳಲು ಬರಲಿಲ್ಲ, ಬದಲಾಗಿ ಅವಮಾನಿಸಲು ಬಂದಿದ್ದ. ಅವನು ನನ್ನ ಹೊಸ ಮನೆಗೆ ಬಂದಾಗ ನನ್ನ ಕೆಲಸದ ಸ್ಥಳದಿಂದ ನಾನು ಇತ್ತೀಚೆಗೆ ಪಡೆದ ಪ್ರಶಸ್ತಿಯನ್ನು ನೋಡಿದ. ನಾನು ಈಗ ನನ್ನದೇ ಆದ ಸಣ್ಣ ವ್ಯವಹಾರವನ್ನು ಶುರು ಮಾಡಿದ್ದೆ. ಆರ್ಯ ಎಂಬ ಮಗನಿಗೆ ಮನೆಯ ಹೊರಗೂ ಒಂದು ಅಸ್ತಿತ್ವವಿದೆ ಎಂದು ಅವನಿಗೆ ಅರ್ಥವಾಯಿತು. ನೀನು ಇಷ್ಟೆಲ್ಲಾ ಮಾಡುತ್ತಿದ್ದೀಯಾ, ಆದರೂ ಅಮ್ಮನಿಗೆ ₹1 ಸಹಾಯ ಮಾಡುತ್ತಿಲ್ಲವಲ್ಲ ಎಂದು ಸೂರ್ಯ ಉದ್ಧಟತನದಿಂದ ಕೇಳಿದ. ನಾನು ನಗುತ್ತಾ, ಸೂರ್ಯ,
ಅಮ್ಮನಿಗೆ ಈಗಲೂ ನಾನು ಹಣ ಕೊಡುವ ಯಂತ್ರವೇ ಆಗಬೇಕೆಂದು ನೀನು ಬಯಸುತ್ತಿದ್ದೀಯಾ? ನಾನು ದುಡಿದ ಹಣವನ್ನು ಅಮ್ಮನಿಗೆ ಕಳುಹಿಸುತ್ತೇನೆ, ಆದರೆ ಸೂರ್ಯನ ಐಷಾರಾಮಿ ಜೀವನಕ್ಕೆ ಅಲ್ಲ. ಆ ಹಣ ನೇರವಾಗಿ ಆಸ್ಪತ್ರೆಗೆ ಮತ್ತು ಅಪ್ಪನ ಔಷಧಿಗಷ್ಟೇ ಸಲ್ಲುತ್ತದೆ. ನಿನಗೆ ಬೇಕಿದ್ದರೆ ನೀನು ದುಡಿದು ಜೀವನ ನಡೆಸು ಎಂದು ನೇರವಾಗಿ ಹೇಳಿದೆ. ಆ ಮಾತು ಸೂರ್ಯನಿಗೆ ಕಪಾಳಮೋಕ್ಷ ಮಾಡಿದಂತೆ ಇತ್ತು. ಅವನು ನನ್ನನ್ನು ಭಿಕ್ಷುಕ ಎಂದುಕೊಂಡಿದ್ದ, ಆದರೆ ನಾನು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಿದ್ದೆ. ಸೂರ್ಯ ಮರಳಿ ಮನೆಗೆ ಹೋದಾಗ ಅಲ್ಲಿ ಅಮ್ಮ ಅವನನ್ನು ಪ್ರಶ್ನಿಸಿದರು. ಅಂದು ಮನೆಯಲ್ಲಿ ದೊಡ್ಡ ಜಗಳವೇ ನಡೆಯಿತು. ಅಮ್ಮ ಮೊದಲ ಬಾರಿಗೆ ಸೂರ್ಯನ ಅಸಲಿಯತ್ತನ್ನು ಕಂಡರು. ಸೂರ್ಯ ತನ್ನದೇ ಆದ ತಾಯಿಯನ್ನೇ ನಿಂದಿಸಲು ಶುರುಮಾಡಿದಾಗ ಅಮ್ಮನಿಗೆ ನನ್ನ ಮೌಲ್ಯ ಅರ್ಥವಾಯಿತು. ಅಮ್ಮ ಅಂದು ರಾತ್ರಿ ನನಗೆ ಕರೆ ಮಾಡಿದರು. ಅವರು ಅಳುತ್ತಾ, ಆರ್ಯ, ನಾನು ತಪ್ಪು ಮಾಡಿದೆ. ಸೂರ್ಯನನ್ನು ಪ್ರೀತಿಸುವ ಭರದಲ್ಲಿ ನನ್ನ ಮಗನಾದ ನಿನ್ನನ್ನು ಕಳೆದುಕೊಂಡೆ. ದಯವಿಟ್ಟು ಬಂದು ಸೂರ್ಯನಿಗೆ ಬುದ್ಧಿ ಕಲಿಸು ಎಂದರು. ನಾನು ಫೋನನ್ನು ಸಾನಿಯಾನಿಗೆ ನೀಡಿದೆ. ನಾನು ಆ ಮನೆಗೆ ಮರಳಲು ಇನ್ನೂ ಸಿದ್ಧನಾಗಿರಲಿಲ್ಲ. ಸೂರ್ಯನಿಗೆ ಅಹಂಕಾರದ ತುತ್ತತುದಿ ತಲುಪುವವರೆಗೂ ಈ ಆಟ ನಿಲ್ಲುತ್ತಿರಲಿಲ್ಲ. ಆ ರಾತ್ರಿ ಸೂರ್ಯ ಮನೆಯಿಂದ ಹೊರಗೆ ಹೋಗಿ ಎಲ್ಲಿಯೂ ಕುಡಿದು ಬಿದ್ದಿದ್ದ ಎಂಬ ಸುದ್ದಿ ಸಿಕ್ಕಿತು. ಮನೆಯಲ್ಲಿನ ಆ ಶಾಂತಿ ಕೇವಲ ಬಿರುಗಾಳಿಯ ಮುನ್ಸೂಚನೆಯಾಗಿತ್ತು. ನಾನು ಈಗ ನನ್ನ ಬದುಕಿನಲ್ಲಿ ಗೆಲ್ಲುತ್ತಿದ್ದೆ, ಆದರೆ ನನ್ನ ಕುಟುಂಬದ ಬಂಧಗಳು ಒಂದೊಂದಾಗಿ ಕಳಚುತ್ತಿತ್ತು. ಸೂರ್ಯನಿಗೆ ನನ್ನ ಪಾತ್ರ ಅನಿವಾರ್ಯವಾಗಿತ್ತು, ಆದರೆ ನಾನು ಅವನಿಗೆ ಗುಲಾಮನಾಗಿರಲು ಸಿದ್ಧನಿರಲಿಲ್ಲ. ಇದು ಕೇವಲ ಹಣದ ಸಮಸ್ಯೆ ಅಲ್ಲ, ಇದು ವ್ಯಕ್ತಿತ್ವದ ಘರ್ಷಣೆ. ಮುಂದಿನ ಭಾಗದಲ್ಲಿ ಸೂರ್ಯನ ಅಹಂಕಾರದ ಅಂತ್ಯ ಹೇಗೆ ಆಗುತ್ತದೆ ಎಂಬುದನ್ನು ನೋಡಬೇಕಿತ್ತು. ಸೂರ್ಯನ ಜೀವನದಲ್ಲಿ ಅಂದು ಕರಾಳ ದಿನವೊಂದು ಎದುರಾಯಿತು. ಕುಡಿದ ಅಮಲಿನಲ್ಲಿ ಅವನು ರಸ್ತೆಯಲ್ಲಿ ಬೈಕ್ ಅಪಘಾತ ಮಾಡಿಕೊಂಡಿದ್ದ. ಪೊಲೀಸರು ಅವನನ್ನು ಬಂಧಿಸಿದ್ದರು ಮತ್ತು ಮನೆಯವರಿಗೆ ದಂಡ ಕಟ್ಟಿ ಅವನನ್ನು ಬಿಡಿಸಿಕೊಳ್ಳುವ ಪರಿಸ್ಥಿತಿ ಬಂದಿತ್ತು. ಸೂರ್ಯನ ಬಳಿ ಅಂತಹ ದೊಡ್ಡ ಮೊತ್ತದ ಹಣವಿರಲಿಲ್ಲ. ಆತ ಅನಿವಾರ್ಯವಾಗಿ ಅಪ್ಪ ಅಮ್ಮನ ಬಳಿ ಹಣ ಕೇಳಿದ, ಆದರೆ ಅವರು ನಿಸ್ಸಹಾಯಕರಾಗಿದ್ದರು. ಅಮ್ಮನಿಗೆ ಬೇರೆ ದಾರಿಯಿಲ್ಲದೆ ನನ್ನ ನೆನಪಾಯಿತು. ಆಕೆ ನನಗೆ ಕರೆ ಮಾಡಿ ವಿಷಯ ತಿಳಿಸಿದಳು. ಆರ್ಯ, ಸೂರ್ಯ ಪೊಲೀಸ್ ಠಾಣೆಯಲ್ಲಿದ್ದಾನೆ. ಅವನನ್ನು ಬಿಡಿಸಲು ಹಣ ಬೇಕು. ದಯವಿಟ್ಟು ಬಂದು ಸಹಾಯ ಮಾಡು, ಇಲ್ಲದಿದ್ದರೆ ಅವನ ಭವಿಷ್ಯ ಹಾಳಾಗುತ್ತದೆ ಎಂದು ಅಳುತ್ತಲೇ ಕೇಳಿದಳು. ನಾನು ಆ ಕ್ಷಣ ಆಫೀಸ್ ಕೆಲಸದಲ್ಲಿದ್ದೆ. ಸಾನಿಯಾ ನನ್ನ ಕಣ್ಣುಗಳನ್ನು ನೋಡುತ್ತಿದ್ದಳು. ನಾನು ಅವಳ ಕೈ ಹಿಡಿದು, ಇದು ನನ್ನ ನಿರ್ಧಾರದ ಸಮಯ ಸಾನಿಯಾ. ನಾನು ಹೋಗುತ್ತೇನೆ, ಆದರೆ ಈ ಬಾರಿ ಸೂರ್ಯನಿಗೆ ನನ್ನ ಬೆಲೆ ಮಾತ್ರವಲ್ಲ, ಅವನ ತಪ್ಪು ಏನು ಎಂದು ತೋರಿಸಿಯೇ ಬರುತ್ತೇನೆ ಎಂದು ಹೇಳಿ ಹೊರಟೆ. ಪೊಲೀಸ್ ಠಾಣೆಗೆ ಹೋದಾಗ ಸೂರ್ಯ ಕುಳಿತಿದ್ದನ್ನು ಕಂಡು ನನಗೆ ಪಾಪ ಅನ್ನಿಸಿತು, ಆದರೆ ಅವನ ಕಣ್ಣುಗಳಲ್ಲಿನ ದರ್ಪ ಇನ್ನೂ ಕಡಿಮೆಯಾಗಿರಲಿಲ್ಲ. ನಾನು ಹಣ ಪಾವತಿಸಿ ಅವನನ್ನು ಹೊರತಂದೆ. ಅವನನ್ನು ಮನೆಗೆ ಕರೆದುಕೊಂಡು ಹೋಗುವಾಗ ಅವನು ಮಾತನಾಡಲಿಲ್ಲ. ಮನೆಗೆ ಬಂದ ತಕ್ಷಣ ಅಮ್ಮ ಓಡಿ ಬಂದು ಸೂರ್ಯನನ್ನು ತಬ್ಬಿಕೊಂಡರು. ಅಪ್ಪನೂ ಭಾವುಕರಾದರು. ಆದರೆ ನಾನು ಮಧ್ಯಪ್ರವೇಶಿಸಿದೆ. ಅಮ್ಮ, ಅಪ್ಪ, ಇವತ್ತು ನಾನು ಇವನನ್ನು ಬಿಡಿಸಿ ತಂದಿದ್ದೇನೆ. ಆದರೆ ಇದು ಕೊನೆಯ ಬಾರಿ. ಸೂರ್ಯನಿಗೆ ಈಗ ಅರ್ಥವಾಗಿರಬೇಕು ಹಣ ಎಲ್ಲಿಂದ ಬರುತ್ತದೆ ಮತ್ತು ಸಂಬಂಧಗಳು ಹೇಗೆ ಉಳಿಯುತ್ತವೆ ಎಂದು. ಸೂರ್ಯ, ಇನ್ನು ಮುಂದೆ ಈ ಮನೆಯಲ್ಲಿ ಆಟ ನಡೆಯುವುದಿಲ್ಲ. ನೀನು ಅಣ್ಣನಾಗಲಿ ತಮ್ಮನಾಗಲಿ ಜವಾಬ್ದಾರಿ ಇಲ್ಲದಿದ್ದರೆ ಇಲ್ಲಿ ಉಳಿಯಲು ಸಾಧ್ಯವಿಲ್ಲ ಎಂದು ಕಠಿಣವಾಗಿ ಹೇಳಿದೆ. ಸೂರ್ಯ ತಲೆ ತಗ್ಗಿಸಿ ನಿಂತಿದ್ದ. ಅವನಿಗೆ ನನ್ನ ಸಹಾಯದ ಅಗತ್ಯವಿತ್ತು, ಆದರೆ ನನ್ನ ಮುಂದೆ ನಿಲ್ಲುವಷ್ಟು ತಾಕತ್ತು ಇರಲಿಲ್ಲ. ಅಂದು ರಾತ್ರಿ ಮನೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ಸೂರ್ಯ ತನ್ನ ಐಷಾರಾಮಿ ಜೀವನದ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತಿತ್ತು. ಆ ರಾತ್ರಿ ಅಮ್ಮ ನನಗೆ ಊಟ ಬಡಿಸಲು ಬಂದರು. ಅವರ ಕೈ ನಡುಗುತ್ತಿತ್ತು. ಆರ್ಯ, ನಮಗೆ ಪಾಠ ಕಲಿಸಿದ್ದೀಯಾ? ಇನ್ನು ಮುಂದೆ ನಿನಗೆ ಅನ್ಯಾಯವಾಗಲು ನಾವು ಬಿಡುವುದಿಲ್ಲ ಎಂದರು. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ಪಾಠ ಕಲಿಸುವುದು ನನ್ನ ಉದ್ದೇಶವಲ್ಲ, ನೀವು ಬದಲಾಗಬೇಕೆಂಬುದು ನನ್ನ ಆಸೆ. ಸೂರ್ಯ ಅಂದು ರಾತ್ರಿ ನನ್ನ ರೂಮಿಗೆ ಬಂದ. ಅವನ ಕಣ್ಣಲ್ಲಿ ನೀರಿತ್ತು. ಅಣ್ಣ, ನಾನು ಮಾಡಿದ ತಪ್ಪು ನನಗೀಗ ಅರ್ಥವಾಗಿದೆ. ನಿನಗೆ ನಾನು ಅಹಂಕಾರದಿಂದ ಅನ್ಯಾಯ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಕೈಮುಗಿದು ಅಳಲು ಶುರುಮಾಡಿದ. ಆ ದೃಶ್ಯ ನೋಡಿದಾಗ ನನ್ನ ಕೋಪವೆಲ್ಲ ಕರಗಿ ಹೋಗಿತ್ತು. ಒಂದು ಅಣ್ಣನಾಗಿ ನಾನು ಪಡೆಯಬೇಕಾದ ಗೌರವವನ್ನು ಸೂರ್ಯ ಕೊನೆಗೂ ಅರ್ಥಮಾಡಿಕೊಂಡಿದ್ದ. ಆದರೆ ಇಲ್ಲಿಂದ ಮುಂದೆ ಎಲ್ಲವೂ ಸುಲಭವಾಗಿರಲಿಲ್ಲ. ಸೂರ್ಯ ಈಗ ತನ್ನ ಜೀವನವನ್ನು ಶೂನ್ಯದಿಂದ ಆರಂಭಿಸಬೇಕಿತ್ತು. ನನ್ನ ಸ್ವಾಭಿಮಾನದ ಹೋರಾಟ ಒಂದು ಮೈಲಿಗಲ್ಲನ್ನು ದಾಟಿತ್ತು, ಆದರೆ ಅಣ್ಣ ತಮ್ಮಂದಿರ ಬಾಂಧವ್ಯ ಮತ್ತೆ ಚಿಗುರೊಡೆಯುತ್ತಿತ್ತು. ಸೂರ್ಯನ ಬದಲಾವಣೆ ನಿಜವೇ ಅಥವಾ ಇದು ಮತ್ತೆ ನಟನೆಯೇ ಎಂಬುದು ಕಾದು ನೋಡಬೇಕಿತ್ತು. ಆ ರಾತ್ರಿ ಮನೆಯಲ್ಲಿ ಒಂದು ರೀತಿಯ ಮೌನವಿತ್ತು.
ಆದರೆ ಅದು ಕಹಿ ಮೌನವಾಗಿರಲಿಲ್ಲ, ಒಂದು ಹೊಸ ಆರಂಭದ ಮೌನವಾಗಿತ್ತು. ಸೂರ್ಯನ ಬದಲಾವಣೆ ಆರಂಭದಲ್ಲಿ ನಟನೆಯಂತೆ ಕಂಡರೂ ದಿನಗಳು ಕಳೆದಂತೆ ಅದು ನಿಜವೆಂಬುದು ಸಾಬೀತಾಗತೊಡಗಿತು. ಅವನು ಈಗ ಐಷಾರಾಮಿ ಬದುಕಿನ ಆಸೆಗಳನ್ನು ಬಿಟ್ಟು ಸಣ್ಣ ಉದ್ಯೋಗವೊಂದನ್ನು ಹುಡುಕಿಕೊಂಡಿದ್ದ. ದಿನವಿಡೀ ಕಷ್ಟಪಟ್ಟು ದುಡಿದು ಮನೆಗೆ ಬರುವಾಗ ಅವನ ಮುಖದಲ್ಲಿ ಮೊದಲಿನ ಆ ಅಹಂಕಾರವಿರಲಿಲ್ಲ, ಬದಲಾಗಿ ಸುಸ್ತು ಮತ್ತು ಜವಾಬ್ದಾರಿ ಇತ್ತು. ಆದರೆ ಮನೆಯ ವಾತಾವರಣ ಇನ್ನೂ ಸಂಪೂರ್ಣವಾಗಿ ಸಹಜವಾಗಿರಲಿಲ್ಲ. ಅಪ್ಪ ಅಮ್ಮನಿಗೆ ನನ್ನ ಮೇಲೆ ಇದ್ದ ಗೌರವ ಹೆಚ್ಚಾಗಿತ್ತು, ಆದರೆ ಸೂರ್ಯನ ಕಡೆ ನೋಡುವಾಗ ಅವರಲ್ಲಿ ಒಂದು ರೀತಿಯ ಅನುಮಾನ ಇನ್ನೂ ಉಳಿದಿತ್ತು. ನಾನು ಆ ಮನೆಯಲ್ಲಿ ಉಳಿಯುತ್ತಿರಲಿಲ್ಲ, ನನ್ನ ಬಾಡಿಗೆ ಮನೆಯಲ್ಲೇ ಇದ್ದೆ. ಸೂರ್ಯ ಆಗಾಗ ಬಂದು ನನ್ನನ್ನು ಭೇಟಿಯಾಗುತ್ತಿದ್ದ, ಕೆಲಸದ ಬಗ್ಗೆ ಸಲಹೆ ಕೇಳುತ್ತಿದ್ದ. ಒಂದು ದಿನ ಸೂರ್ಯ ನನ್ನ ಮನೆಗೆ ಬಂದಾಗ ಸಾನಿಯಾ ಮತ್ತು ನಾನು ಸಣ್ಣದೊಂದು ಸಾಲವನ್ನು ತೀರಿಸುವ ಬಗ್ಗೆ ಚರ್ಚಿಸುತ್ತಿದ್ದೆವು. ಸೂರ್ಯ ಅದನ್ನು ಕೇಳಿಸಿಕೊಂಡು ಮೌನವಾದ. ಅವನು ತನ್ನ ಜೇಬಿನಿಂದ ಒಂದು ಲಕೋಟೆಯನ್ನು ತೆಗೆದು ಮೇಜಿನ ಮೇಲೆ ಇಟ್ಟ. ಅಣ್ಣ, ನಾನು ಈ ಕೆಲವು ತಿಂಗಳುಗಳಲ್ಲಿ ಕೂಡಿಟ್ಟ ಹಣ. ನಿನ್ನ ಕಷ್ಟದ ಸಮಯದಲ್ಲಿ ನಾನು ಎಷ್ಟೋ ಹಣವನ್ನು ವ್ಯರ್ಥ ಮಾಡಿದ್ದೇನೆ. ದಯವಿಟ್ಟು ಇದನ್ನು ತೆಗೆದುಕೋ ಎಂದ. ನಾನು ಆ ಲಕೋಟೆಯನ್ನು ತೆರೆಯಲಿಲ್ಲ. ಸೂರ್ಯ, ನನಗೆ ನಿನ್ನ ಹಣ ಬೇಡ. ನಿನ್ನ ಬದಲಾವಣೆಯೇ ನನಗೆ ದೊಡ್ಡ ಕಾಣಿಕೆ. ಆದರೆ ಒಂದು ಮಾತು ನೆನಪಿರಲಿ, ಆ ಹಣವನ್ನು ಅಪ್ಪನ ಆರೋಗ್ಯಕ್ಕಾಗಿ ಉಪಯೋಗಿಸು. ನಾನು ಸರಿಯಿದ್ದೇನೆ ಎಂದು ಹೇಳಿದೆ. ಸೂರ್ಯನ ಕಣ್ಣುಗಳು ಅಂದು ಮತ್ತೆ ತುಂಬಿಬಂದವು. ಮನೆಗೆ ಮರಳಿದಾಗ ಅಮ್ಮನಿಗೆ ಅರಿವಾಯಿತು. ನಾನು ಕೇವಲ ಅವರ ದೊಡ್ಡ ಮಗನಾಗಿರಲಿಲ್ಲ, ನಾನು ಆ ಕುಟುಂಬದ ಕಂಬವಾಗಿದ್ದೆ. ಅಮ್ಮನಿಗೆ ನನ್ನನ್ನು ಕಳೆದುಕೊಂಡದ್ದರ ನೋವು ಮತ್ತು ಸೂರ್ಯನ ಅಹಂಕಾರದಿಂದ ಆದ ಹಾನಿ ಎರಡೂ ಒಂದೇ ಸಲ ಅರಿವಿಗೆ ಬಂದಿತು. ಆಕೆ ನನ್ನ ಬಾಡಿಗೆ ಮನೆಗೆ ಬಂದು ಅಳುತ್ತಾ, ಆರ್ಯ, ಮನೆಗೆ ವಾಪಸ್ ಬಂದುಬಿಡು. ನಿನ್ನ ಮರ್ಯಾದೆಯನ್ನು ನಾವು ಮರಳಿ ತರುತ್ತೇವೆ ಎಂದು ಕೇಳಿಕೊಂಡರು. ನಾನು ಅವರಿಗೆ ವಿವರಿಸಿದೆ, ಅಮ್ಮ, ಮರ್ಯಾದೆ ಎನ್ನುವುದು ಮನೆಗೆ ಬರುವುದರಿಂದ ಬರುವುದಿಲ್ಲ. ಅದು ನಾನು ಈಗ ಬದುಕುತ್ತಿರುವ ಸ್ವಾಭಿಮಾನದ ಬದುಕಿನಲ್ಲಿದೆ. ಸೂರ್ಯ ಈಗ ಬದಲಾಗಿದ್ದಾನೆ, ಅದು ನನಗೆ ಸಾಕು. ನಾನು ಮರಳಿ ಬಂದರೆ ಮತ್ತೆ ಹಳೆಯ ಸಮಸ್ಯೆಗಳೇ ಶುರುವಾಗಬಹುದು. ನಾವು ಪ್ರತ್ಯೇಕವಾಗಿ ಇದ್ದರೂ ಪ್ರೀತಿಯಿಂದ ಇರಬಹುದು. ಸೂರ್ಯನಿಗೆ ಈಗ ಅರಿವಾಗುತ್ತಿತ್ತು, ಅಣ್ಣನನ್ನು ಕಳೆದುಕೊಂಡ ಮೇಲೆ ಸಿಕ್ಕಿದ ಬುದ್ಧಿ ಅವನಿಗೆ ಎಂತಹ ಪಾಠ ಕಲಿಸಿದೆ ಎಂದು. ಸೂರ್ಯ ಮತ್ತು ನಾನು ಈಗ ಸ್ನೇಹಿತರಂತೆ ಆಗಿದ್ದೆವು. ಸೂರ್ಯ ತನ್ನ ಗೆಳತಿಯರನ್ನು, ಐಷಾರಾಮಿ ಖರ್ಚುಗಳನ್ನು ಸಂಪೂರ್ಣವಾಗಿ ಮರೆತಿದ್ದ. ಮನೆಯಲ್ಲಿ ಈಗ ಸೌಕರ್ಯಗಳಿಗಿಂತ ನೆಮ್ಮದಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತಿತ್ತು. ಆದರೆ ನಮ್ಮ ಕುಟುಂಬದ ಬಾಂಧವ್ಯದ ಹಾದಿಯಲ್ಲಿ ಒಂದು ದೊಡ್ಡ ಪರೀಕ್ಷೆ ಇನ್ನೂ ಬಾಕಿ ಇತ್ತು. ಸೂರ್ಯನ ಹಳೆಯ ಗೆಳೆಯರೊಬ್ಬರು ಅವನನ್ನು ಮತ್ತೆ ಅದೇ ಹಳೆಯ ಹಾದಿಗೆ ಕರೆದೊಯ್ಯಲು ಪ್ರಯತ್ನಿಸುತ್ತಿದ್ದರು. ಸೂರ್ಯ ಅದಕ್ಕೆ ಮಣಿಯುತ್ತಾನಾ ಅಥವಾ ತನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳುತ್ತಾನಾ ಎಂಬುದು ನನ್ನ ಮುಂದಿನ ಚಿಂತೆಯಾಗಿತ್ತು. ಬದುಕು ಒಂದು ಸುಂದರವಾದ ಮೈದಾನ, ಆದರೆ ಅಲ್ಲಿ ಹಳೆಯ ಆಟಗಳು ಮತ್ತೆ ಆಡುವ ಅಪಾಯ ಯಾವಾಗಲೂ ಇದ್ದೇ ಇರುತ್ತದೆ. ಸೂರ್ಯನ ಹಳೆಯ ಗೆಳೆಯರು ಅವನನ್ನು ಮತ್ತೆ ಹಳೆಯ ಬದುಕಿನತ್ತ ಎಳೆಯಲು ಪ್ರಯತ್ನಿಸುತ್ತಿದ್ದರು. ಅವರು ಸೂರ್ಯನಿಗೆ ಒಂದು ದೊಡ್ಡ ಕಂಪನಿಯ ಪಾರ್ಟ್ನರ್ ಮಾಡುವುದಾಗಿ ಆಮಿಷ ಒಡ್ಡಿದ್ದರು. ಆದರೆ ಅದಕ್ಕೆ ಸೂರ್ಯ ತನ್ನ ಅಪ್ಪನ ಆಸ್ತಿಯಲ್ಲಿ ಪಾಲನ್ನು ನೀಡಬೇಕಿತ್ತು. ಆ ಗೆಳೆಯರಿಗೆ ಗೊತ್ತಿತ್ತು, ಸೂರ್ಯನ ಬಳಿ ಈಗ ದುಡ್ಡಿಲ್ಲ, ಆದರೆ ಅವನ ಹೆಸರಿನಲ್ಲಿ ಆಸ್ತಿ ಇದೆ ಎಂದು. ಸೂರ್ಯನಿಗೆ ಕನ್ಫ್ಯೂಷನ್ ಶುರುವಾಯಿತು. ಒಂದು ಕಡೆ ನನ್ನ ಕಷ್ಟಪಟ್ಟು ಸಂಪಾದಿಸಿದ ಬದುಕು, ಇನ್ನೊಂದು ಕಡೆ ಸುಲಭವಾಗಿ ಹಣ ಸಿಗುವ ಆಮಿಷ. ಅವನು ಅಂದು ರಾತ್ರಿ ನನ್ನ ಬಳಿ ಬಂದು, ಅಣ್ಣ, ನನಗೆ ಈ ಅವಕಾಶ ಸಿಕ್ಕಿದೆ. ಆಸ್ತಿಯ ಮೇಲೆ ಲೋನ್ ತಗೊಂಡು ನಾನು ಬಿಸಿನೆಸ್ ಶುರು ಮಾಡಲಾ ಎಂದು ಕೇಳಿದ. ನಾನು ಅವನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದೆ. ಸೂರ್ಯ, ಇದು ಆಮಿಷ. ಅವರು ನಿನ್ನ ಬಿಸಿನೆಸ್ ಅನ್ನು ನೋಡುತ್ತಿಲ್ಲ, ನಿನ್ನ ಆಸ್ತಿಯನ್ನು ನೋಡುತ್ತಿದ್ದಾರೆ. ನಾನು 8 ವರ್ಷ ಕಷ್ಟಪಟ್ಟು ಆ ಆಸ್ತಿಯನ್ನು ಉಳಿಸಿಕೊಂಡಿದ್ದು, ನೀನು ಅದನ್ನು ಸುಲಭವಾಗಿ ಕಳೆದುಕೊಳ್ಳಲಿಕ್ಕಲ್ಲ. ನೀನು ಮನುಷ್ಯನಾಗಿ ಬದಲಾಗಿದ್ದೀಯಾ, ಆದರೆ ಬುದ್ಧಿ ಇನ್ನೂ ದುರಾಸೆಯತ್ತ ಹೋಗುತ್ತಿದೆ ಅನ್ಸುತ್ತೆ ಎಂದು ಖಡಕ್ಕಾಗಿ ಹೇಳಿದೆ. ಸೂರ್ಯ ಮೌನವಾದ. ಅವನು ತನ್ನ ಗೆಳೆಯರ ಮಾತು ಕೇಳಿ ನನ್ನ ಮಾತನ್ನು ಕಡೆಗಣಿಸಲು ಸಿದ್ಧನಾಗಿದ್ದ. ಮರುದಿನವೇ ಅವನು ಅಪ್ಪನ ಬಳಿ ಆಸ್ತಿಯ ಪೇಪರ್ಸ್ ಕೇಳಲು ಶುರುಮಾಡಿದ. ಅಪ್ಪ ಭಯಭೀತರಾದರು. ಅಮ್ಮ ನನಗೆ ಕರೆ ಮಾಡಿ, ಆರ್ಯ, ಸೂರ್ಯ ಮತ್ತೆ ಅದೇ ತಪ್ಪು ಮಾಡುತ್ತಿದ್ದಾನೆ. ಈ ಬಾರಿ ಅವನು ಅಪ್ಪನಿಗೆ ಬೆದರಿಕೆ ಹಾಕುತ್ತಿದ್ದಾನೆ ಎಂದು ಅಳುತ್ತಾ ಹೇಳಿದರು. ನಾನು ತಕ್ಷಣವೇ ಆ ಐಷಾರಾಮಿ ಮನೆಗೆ ಹೋದೆ. ಸೂರ್ಯ ಅಪ್ಪನ ಮುಂದೆ ನಿಂತು, ಇದು ನನ್ನ ಪಾಲಿನ ಆಸ್ತಿ, ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದು ಕಿರುಚುತ್ತಿದ್ದ. ನಾನು ಒಳಗೆ ಹೋಗಿ ಸೂರ್ಯನಿಗೆ ಒಂದು ಬಿಗಿಯಾದ ಹೊಡೆತ ಕೊಟ್ಟೆ. ಅಪ್ಪ ಮತ್ತು ಅಮ್ಮ ಶಾಕ್ ಆದರು. ನಾನು ಅಂದು ಮೃದುವಾಗಿರಲಿಲ್ಲ. ಸೂರ್ಯ, ನೀನು ಬದಲಾಗಿದ್ದೀಯಾ ಅಂದುಕೊಂಡೆ. ಆದರೆ ನಿನ್ನ ದುರಾಸೆ ಇನ್ನೂ ಸತ್ತಿಲ್ಲ.
ಇನ್ನು ಮುಂದೆ ಆಸ್ತಿಯ ಬಗ್ಗೆ ಮಾತಾಡಿದರೆ ನೀನು ಈ ಮನೆಯಿಂದ ಹೊರಬೀಳುತ್ತೀಯಾ? ಅಪ್ಪನ ಆರೋಗ್ಯ ಹಾಳಾದರೆ ಅದಕ್ಕೆ ನೀನೇ ನೇರ ಹೊಣೆ ಎಂದು ಹೇಳಿ ಅಪ್ಪನಿಗೆ ಭರವಸೆ ನೀಡಿದೆ. ಸೂರ್ಯ ನನ್ನನ್ನು ದ್ವೇಷಿಸಲು ಶುರು ಮಾಡಿದ. ನೀನು ಯಾವಾಗಲೂ ನನ್ನನ್ನು ತುಳಿಯುತ್ತೀಯಾ ಎಂದು ಕಿರುಚಿದ. ನಾನು ಅಂದು ಅವನಿಗೆ ಒಂದು ಸತ್ಯ ಹೇಳಿದೆ. ನಾನು ನಿನ್ನನ್ನು ತುಳಿಯುತ್ತಿಲ್ಲ ಸೂರ್ಯ, ನಿನ್ನ ದುರಾಸೆಯನ್ನು ತುಳಿಯುತ್ತಿದ್ದೇನೆ. ಅಂದು ಮನೆಯಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತು. ಸೂರ್ಯನಿಗೆ ಅರಿವಾಯಿತು, ಅವನು ಮತ್ತೆ ತನ್ನ ಹಳೆಯ ಸ್ನೇಹಿತರ ಬಲೆಗೆ ಬೀಳುತ್ತಿದ್ದಾನೆಂದು. ಅಮ್ಮನಿಗೆ ಅಂದು ಮೊದಲ ಬಾರಿಗೆ ಆರ್ಯನ ಅವಶ್ಯಕತೆ ಮನೆಗೆ ಮರಳಿ ಬಂದಿದೆ ಎಂದು ಅನ್ನಿಸಿತು. ನಾನು ಆಸ್ತಿಯ ಕಾಗದ ಪತ್ರಗಳನ್ನು ನನ್ನ ಸುಪರ್ದಿಗೆ ತೆಗೆದುಕೊಂಡೆ. ಅಪ್ಪ ಅಮ್ಮನಿಗೆ ನೆಮ್ಮದಿ ಸಿಕ್ಕಿತು. ಆದರೆ ಸೂರ್ಯನಿಗೆ ಇದು ಅಂತಿಮ ಪರೀಕ್ಷೆಯಾಗಿತ್ತು. ಅವನು ತನ್ನ ದುರಾಸೆಯನ್ನು ಗೆಲ್ಲುತ್ತಾನಾ ಅಥವಾ ಸಂಬಂಧವನ್ನು ಉಳಿಸಿಕೊಳ್ಳುತ್ತಾನಾ ಎಂಬ ನಿರ್ಧಾರ ಅವನ ಕೈಯಲ್ಲಿತ್ತು. ನನ್ನ ಬದುಕು ನನಗೆ ಮುಖ್ಯವಾಗಿತ್ತು, ಆದರೆ ನನ್ನ ಕುಟುಂಬದ ಅಸ್ತಿತ್ವವನ್ನು ಉಳಿಸುವುದು ನನ್ನ ಧರ್ಮವಾಗಿತ್ತು. ಸೂರ್ಯ ತನ್ನ ಜೀವನದ ಅತಿದೊಡ್ಡ ತಪ್ಪು ಮಾಡುತ್ತಿದ್ದನೆಂಬುದು ಅರಿವಾದಾಗ ಅವನಲ್ಲಿ ಒಂದು ಆಂತರಿಕ ಹೋರಾಟವೇ ನಡೆಯಿತು. ನನ್ನ ಕಠಿಣ ನಿಲುವು ಅವನಿಗೆ ಸಿಟ್ಟನ್ನು ತಂದಿದ್ದರೂ ಆ ಸಿಟ್ಟಿನ ಹಿಂದೆ ಇದ್ದ ಕಾಳಜಿ ಅವನ ಮನಸ್ಸಿಗೆ ನಾಟಿತ್ತು. ಅವನು ತನ್ನ ಗೆಳೆಯರನ್ನು ಭೇಟಿಯಾಗಲು ಹೋಗಲಿಲ್ಲ. ಅಂದು ರಾತ್ರಿ ಮನೆಗೆ ಬಂದ ಸೂರ್ಯ ನೇರವಾಗಿ ನನ್ನ ಬಳಿ ಬಂದನು. ಅವನ ಕಣ್ಣಲ್ಲಿ ಈಗ ದುರಾಸೆಯ ಹೊಳಪಿಲ್ಲ, ಬದಲಾಗಿ ಪಶ್ಚಾತ್ತಾಪದ ಕಣ್ಣೀರು ಇತ್ತು. ಅಣ್ಣ, ನೀನು ಅಂದು ಹೊಡೆದ ಆ ಹೊಡೆತ ನನ್ನ ಕಣ್ಣು ತೆರೆಸಿತು. ನನ್ನ ಹಳೆಯ ಗೆಳೆಯರ ಆಮಿಷಕ್ಕೆ ಬಿದ್ದು ನಾನು ಅಪ್ಪ ಅಮ್ಮನನ್ನು ಮತ್ತೆ ಅನಾಥರನ್ನಾಗಿ ಮಾಡಲು ಹೊರಟಿದ್ದೆ. ನನ್ನನ್ನು ಕ್ಷಮಿಸು ಎಂದು ಕೈಮುಗಿದನು. ಅಂದು ಸೂರ್ಯ ತನ್ನ ಎಲ್ಲಾ ಹಳೆಯ ಗೆಳೆಯರ ನಂಬರ್ಗಳನ್ನು ಡಿಲೀಟ್ ಮಾಡಿದ. ತಾನು ಮಾಡಿದ್ದ ಸಾಲವನ್ನು ತೀರಿಸಲು ತಾನು ದುಡಿಯುತ್ತಿದ್ದ ಸಣ್ಣ ಉದ್ಯೋಗದ ಜೊತೆಗೆ ರಾತ್ರಿ ಹೊತ್ತು ಇನ್ನೊಂದು ಕೆಲಸವನ್ನು ಮಾಡಲು ಶುರುಮಾಡಿದ. ಮನೆಯಲ್ಲಿ ನೆಮ್ಮದಿ ನೆಲೆಸಿತು. ಸೂರ್ಯ ಈಗ ನಿಜವಾದ ಅರ್ಥದಲ್ಲಿ ಮನೆಯ ಜವಾಬ್ದಾರಿ ಹೊರುವ ಚಿಕ್ಕ ಮಗನಾಗಿದ್ದ. ನಾನು ಮತ್ತು ಸಾನಿಯಾ ನಮ್ಮ ಬಾಡಿಗೆ ಮನೆಯಿಂದ ಒಂದು ಸಣ್ಣ ಸ್ವಂತ ಮನೆಗೆ ಸ್ಥಳಾಂತರವಾದೆವು. ನಾನು ಗಳಿಸಿದ ಸಣ್ಣ ಮೊತ್ತವೇ ನನಗೆ ದೊಡ್ಡ ಅರಮನೆಯಂತೆ ಕಂಡಿತು. ಈಗ ನಾವು ಪ್ರತ್ಯೇಕವಾಗಿ ವಾಸವಿದ್ದರೂ ನಮ್ಮ ನಡುವೆ ಇರುವ ಸಂಬಂಧ ಗಾಢವಾಗಿತ್ತು. ಪ್ರತಿ ವಾರಾಂತ್ಯದಲ್ಲಿ ನಾವು ಅಪ್ಪ ಅಮ್ಮನನ್ನು ನೋಡಲು ಹೋಗುತ್ತಿದ್ದೆವು. ಸೂರ್ಯ ಈಗ ನನ್ನನ್ನು ಕಂಡರೆ ಗೌರವದಿಂದ ನೋಡುತ್ತಿದ್ದ ಮತ್ತು ನಾನು ಅವನನ್ನು ಗೆಲುವಿನ ನಗೆಯಿಂದ ಸ್ವಾಗತಿಸುತ್ತಿದ್ದೆ. ನಮ್ಮ ತಂದೆ ತಾಯಿ ಈಗ ಸೂರ್ಯನ ಜವಾಬ್ದಾರಿಯನ್ನು ನೋಡಿ ಹೆಮ್ಮೆಪಡುತ್ತಿದ್ದರು. ಒಂದು ದಿನ ಅಮ್ಮ ನನ್ನನ್ನು ತಬ್ಬಿಕೊಂಡು, ಆರ್ಯ, ನೀನು ಕೇವಲ ಮನೆ ಕಟ್ಟಿಲ್ಲ, ಒಂದು ಕುಟುಂಬವನ್ನೇ ಉಳಿಸಿದ್ದೀಯಾ. ನಾವು ನಿನಗೆ ಕೊಟ್ಟ ನೋವಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ನಮಗೆ ಇಡೀ ಜನ್ಮ ಸಾಲದು ಎಂದರು. ನಾನು ಹೇಳಿದೆ, ಅಮ್ಮ, ಇದು ಯಾರೂ ಕೊಟ್ಟ ಪಾಠವಲ್ಲ, ಕಾಲ ಕೊಟ್ಟ ಪಾಠ. ನಾನು 8 ವರ್ಷ ಕಟ್ಟಿದ ಜವಾಬ್ದಾರಿ ವ್ಯರ್ಥವಾಗಲಿಲ್ಲ. ಅದು ಇವತ್ತು ಸೂರ್ಯನ ರೂಪದಲ್ಲಿ ಬೆಳೆದು ನಿಂತಿದೆ. ಈ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ನನ್ನ ಬದುಕಿನ ಹೊಸಪುಟ. ನಾನು ಕಳೆದುಕೊಂಡದ್ದು ಹಣವಲ್ಲ, ನಾನು ಪಡೆದುಕೊಂಡಿದ್ದು ನನ್ನ ಸ್ವಾಭಿಮಾನ ಮತ್ತು ನನ್ನ ಕುಟುಂಬದ ಮೌಲ್ಯ. ಮನೆಯ ದೊಡ್ಡ ಮಗನಾಗಿ ನಾನು ಪಟ್ಟ ಕಷ್ಟಗಳು ಇವತ್ತು ನನ್ನ ವ್ಯಕ್ತಿತ್ವವನ್ನು ರೂಪಿಸಿವೆ. ಕತ್ತಲೆ ಕಳೆದಿದೆ, ಸೂರ್ಯೋದಯವಾಗಿದೆ. ನನ್ನದು ಈಗ ಕೇವಲ ಜವಾಬ್ದಾರಿಯ ಬದುಕು ಮಾತ್ರವಲ್ಲ, ಅದು ನನ್ನ ಕನಸುಗಳ ಸಾಕಾರದ ಬದುಕು. ಸಾನಿಯಾ ಮತ್ತು ನಾನು ಈಗ ಹಳೆಯದನ್ನೆಲ್ಲ ಮರೆತು ನಮ್ಮದೇ ಆದ ಸುಂದರ ಪ್ರಪಂಚವನ್ನು ಕಟ್ಟಿಕೊಂಡಿದ್ದೇವೆ. ಮನೆಯ ದೊಡ್ಡ ಮಗನಾಗಿ ನನ್ನ ಕರ್ತವ್ಯ ಮುಗಿದಿತ್ತು. ಈಗ ನನ್ನ ಅಸಲಿ ಬದುಕು ಸುಂದರವಾಗಿ ಶುರುವಾಗಿದೆ. ನನ್ನ ಈ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ಕೇವಲ ಒಂದು ಅಧ್ಯಾಯದ ಅಂತ್ಯವಷ್ಟೇ. ಈ ಕಥೆಯ ಮೂಲಕ ನಾನು ನಿಮಗೆ ಹೇಳಬಯಸುವ ನೀತಿ ಅಥವಾ ಸಂದೇಶ ಒಂದೇ: ತ್ಯಾಗಕ್ಕೂ ಒಂದು ಮಿತಿ ಇರಬೇಕು, ಸ್ವಾಭಿಮಾನಕ್ಕೆ ಬೆಲೆ ಇರಲೇಬೇಕು. ನಾವು ಮನೆಯಲ್ಲಿ ದೊಡ್ಡವರಾಗಿ ಹುಟ್ಟಿದ್ದೇವೆ ಎಂಬ ಕಾರಣಕ್ಕಾಗಿ ಇಡೀ ಮನೆಯ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ನಮ್ಮ ಸ್ವಂತ ಕನಸುಗಳನ್ನು, ನಮ್ಮ ಹೆಂಡತಿ ಮಕ್ಕಳ ಆಸೆಗಳನ್ನು ಬಲಿಕೊಡುವುದು ಸರಿಯಾದ ಕ್ರಮವಲ್ಲ. ಜವಾಬ್ದಾರಿ ಎನ್ನುವುದು ಪ್ರೀತಿಯಿಂದ ಬರಬೇಕು, ಅದು ಹೊರೆಯಾಗಬಾರದು. ಯಾವಾಗ ನೀವು ಒಂದು ಕುಟುಂಬದ ಪಾಲಿಗೆ ಕೇವಲ ಎಟಿಎಂ ಮೆಷಿನ್ ಅಥವಾ ಸೌಲಭ್ಯಗಳ ಪೂರೈಕೆದಾರ ಮಾತ್ರ ಆಗುತ್ತೀರೋ, ಅಂದು ನಿಮ್ಮ ಬೆಲೆ ಕುಟುಂಬದವರ ಕಣ್ಣಿನಲ್ಲಿ ಕಡಿಮೆಯಾಗುತ್ತದೆ. ಪ್ರೀತಿ ಮತ್ತು ಗೌರವ ಉಳಿಯಬೇಕೆಂದರೆ ನೀವು ನಿಮ್ಮ ವೈಯಕ್ತಿಕ ಘನತೆಯನ್ನು ಕಾಪಾಡಿಕೊಳ್ಳುವುದು ಅತಿ ಅವಶ್ಯಕ. ನನ್ನ ಕಥೆಯ ಮೂಲಕ ನೀವು ಕಲಿಯಬಹುದಾದ ಕೆಲವು ಮುಖ್ಯ ಜೀವನ ಪಾಠಗಳು ಇಲ್ಲಿವೆ. 1. ಗಡಿಗಳನ್ನು ನಿರ್ಧರಿಸಿ. ಸೆಟ್ ಬೌಂಡರೀಸ್. ಪ್ರತಿಯೊಬ್ಬರಿಗೂ ಸಹಾಯ ಮಾಡುವುದು ಒಳ್ಳೆಯ ಗುಣ, ಆದರೆ ನಿಮ್ಮ ಸಹಾಯವನ್ನು ದುರುಪಯೋಗಪಡಿಸಿಕೊಳ್ಳುವವರಿಗೆ ತಡೆಯೊಡ್ಡುವುದು ನಿಮ್ಮ ಕರ್ತವ್ಯ. ಅತಿಯಾದ ಕರುಣೆ ಕೆಲವೊಮ್ಮೆ ಅತಿಯಾದ ಅಹಂಕಾರಕ್ಕೆ ದಾರಿ ಮಾಡಿಕೊಡುತ್ತದೆ. 2. ಸ್ವಾಭಿಮಾನವೇ ಬಂಡವಾಳ. ನೀವು ರಕ್ತ ಸುರಿಸಿ ಗಳಿಸಿದ ಹಣಕ್ಕೆ ಮತ್ತು ಸಮಯಕ್ಕೆ ಬೆಲೆ ಇರಬೇಕು. ನಿಮ್ಮನ್ನು ಗೌರವಿಸದ ಜಾಗದಲ್ಲಿ ನೀವು ಅನಿವಾರ್ಯವಾಗಿ ಇರಬೇಕಿಲ್ಲ. ಕೆಲವೊಮ್ಮೆ ಮೌನವಾಗಿ ದೂರ ಸರಿಯುವುದೇ ಒಂದು ದೊಡ್ಡ ಪ್ರತೀಕಾರ.
ನಿಮ್ಮ ಮೌಲ್ಯ ನಿಮಗೆ ಅರ್ಥವಾದ ದಿನ ಜಗತ್ತಿಗೂ ಅದು ಅರ್ಥವಾಗುತ್ತದೆ. 3. ಅತಿಯಾದ ಮಮತೆ ಅಪಾಯಕಾರಿ. ಅಪ್ಪ ಅಮ್ಮನಿಗೆ ತಮ್ಮ ಕಿರಿಯ ಮಕ್ಕಳ ಮೇಲೆ ಪ್ರೀತಿ ಇರಬಹುದು, ಆದರೆ ಆ ಪ್ರೀತಿ ದೊಡ್ಡ ಮಗನ ಶ್ರಮವನ್ನು ತುಳಿಯುವಂತಿರಬಾರದು. ತಂದೆ ತಾಯಂದಿರು ಮಕ್ಕಳ ನಡುವೆ ಸಮಾನತೆಯನ್ನು ಕಾಣಬೇಕು, ಇಲ್ಲದಿದ್ದರೆ ಅದು ಕುಟುಂಬದ ವಿಘಟನೆಗೆ ಕಾರಣವಾಗುತ್ತದೆ. 4. ಬದಲಾವಣೆ ಅನಿವಾರ್ಯ, ಕಷ್ಟಗಳು ಬಂದಾಗ ಕುಗ್ಗಬಾರದು. ಬೀದಿಗೆ ಬಿದ್ದೆ ಎನ್ನುವ ಕೀಳರಿಮೆ ಬೇಡ. ಆ ಕಷ್ಟದ ದಿನಗಳೇ ನಿಮ್ಮ ಅಸಲಿ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ನಾನು ಮನೆಬಿಟ್ಟು ಬಂದಾಗ ಕತ್ತಲೆ ಆವರಿಸಿತ್ತು, ಆದರೆ ಆ ಕತ್ತಲೆಯಲ್ಲೇ ನಾನು ನನ್ನ ಅಸಲಿ ಬದುಕಿನ ದಾರಿ ಕಂಡುಕೊಂಡೆ. 5. ಸಂಬಂಧಗಳ ಬೆಲೆ. ಸಂಬಂಧಗಳು ಕೇವಲ ಹಣದ ಮೇಲೆ ನಿಂತಿದ್ದರೆ ಅದು ಶಾಶ್ವತವಲ್ಲ. ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆ ನಿಲ್ಲುತ್ತಾರೋ ಅವರೇ ನಿಜವಾದ ಸಂಬಂಧಿಕರು. ಇಂದು ಸೂರ್ಯ ಬದಲಾಗಿದ್ದಾನೆ ಎಂದರೆ ಅದಕ್ಕೆ ಕಾರಣ ನನ್ನ ಕಠಿಣ ನಿಲುವು, ಮೃದುವಾದ ಮನಸ್ಸಲ್ಲ. ಕೆಲವೊಮ್ಮೆ ಪ್ರೀತಿಯಿಂದ ಬದಲಾಗದವರನ್ನು ಕಠಿಣತೆಯಿಂದಲೇ ಬದಲಾಯಿಸಬೇಕಾಗುತ್ತದೆ. ಕೊನೆಯ ಮಾತು. ನನ್ನ ಸ್ನೇಹಿತರೇ, ಒಂದು ಮನೆಯ ದೊಡ್ಡ ಮಗನಾಗಿ ನಾನು ಹೇಳುವುದೇನೆಂದರೆ, ನಿಮ್ಮ ಕುಟುಂಬವನ್ನು ಪ್ರೀತಿಸಿ, ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಿ, ಆದರೆ ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ನೀವು ಸುಖವಾಗಿ ಇಲ್ಲದಿದ್ದರೆ ನೀವು ಇತರರನ್ನು ಸುಖವಾಗಿಡಲು ಸಾಧ್ಯವಿಲ್ಲ. ಅತಿಯಾದ ತ್ಯಾಗವು ನಿಮ್ಮನ್ನು ಕೇವಲ ಒಬ್ಬ ಸೇವಕನನ್ನಾಗಿ ಮಾಡಬಹುದು, ಆದರೆ ನೀವು ಈ ಮನೆಯ ಯಜಮಾನನಾಗಿ, ಒಂದು ತಲೆಮಾರಿನ ಆದರ್ಶವಾಗಿ ಉಳಿಯಬೇಕೆಂದರೆ ಸರಿಯಾದ ಸಮಯದಲ್ಲಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ನನ್ನ ಜೀವನದ ಈ ಕಥೆ ನಿಮಗೆ ಕೇವಲ ಮನರಂಜನೆಯಾಗಿರದೆ, ನಿಮ್ಮ ಬದುಕಿನಲ್ಲೂ ಒಂದು ಸಣ್ಣ ಬದಲಾವಣೆಯ ಕಿಡಿಯಾಗಲಿ ಎಂದು ನಾನು ಆಶಿಸುತ್ತೇನೆ. ನಿಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಬದುಕಿನ ಮೇಲೆ ನಿಮ್ಮ ಹಕ್ಕನ್ನು ಸ್ಥಾಪಿಸಿ, ಏಕೆಂದರೆ ಅಂತಿಮವಾಗಿ ಉಳಿಯುವುದು ನೀವು ನಿಮ್ಮ ಬದುಕಿನಲ್ಲಿ ಉಳಿಸಿಕೊಂಡ ಗೌರವ ಮತ್ತು ನೀವು ನಿರ್ಮಿಸಿಕೊಂಡ ಹೊಸ ಸಾಮ್ರಾಜ್ಯವಷ್ಟೇ. ನಮಸ್ಕಾರ.